ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಪೊನ್ನಂಪೇಟೆ ತಾಲೂಕು ಕಚೇರಿಯ ಎದುರು ರಸ್ತೆ ಬದಿಯಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಯಾವುದೇ ಅನುಮತಿ ಪಡೆಯದೆ ಮತ್ತು ಸುಂಕ ಪಾವತಿಸದೆ ಏಡಿಗಳನ್ನು ಮಾರಾಟ ಮಾಡ್ತಾ ಇದ್ದವರಿಗೆ ಪಟ್ಟಣ ಪಂಚಾಯಿತಿ ವತಿಯಿಂದ ದಂಡ ವಿಧಿಸಿ ಎಚ್ಚರಿಕೆ ನೀಡಿದ ಘಟನೆ ನಡೆದಿದೆ. ಪಟ್ಟಣದ ತಾಲೂಕು ಕಚೇರಿಯ ಎದುರು ರಸ್ತೆ ಬದಿಯಲ್ಲಿ ಏಡಿಗಳನ್ನು ಮಾರಾಟ ಮಾಡ್ತಾ ಇದ್ದುದನ್ನು ಗಮನಿಸಿದ ಸಾರ್ವಜನಿಕರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣೀರ ಹರೀಶ್ ಅವರ ಗಮನಕ್ಕೆ ತಂದ ಮೇರೆಗೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿ ಯೋಗೇಶ್ ಕುಮಾರ್, ಪೌರ ಕಾರ್ಮಿಕರಾದ ರವಿ, ಮಾದೇವ ಹಾಗೂ ಶಂಕರ್ ಅವರಿಂದ ವ್ಯಾಪಾರ ಮಾಡ್ತಾ ಇದ್ದ ಸ್ಥಳಕ್ಕೆ ಕಳುಹಿಸಿ ಏಡಿಗಳ ಸಹಿತ ಮಾರಾಟ ಮಾಡ್ತಾ ಇದ್ದವರಿಂದ ಪಟ್ಟಣ ಪಂಚಾಯಿತಿ ಕಚೇರಿಗೆ ಕರೆಸಿ ಅನುಮತಿ ಪಡೆಯದೆ ಹಾಗೂ ಸುಂಕ ಪಾವತಿಸದೆ ವ್ಯಾಪಾರ ಮಾಡ್ತಾ ಇದ್ದ ಹಿನ್ನೆಲೆ 500 ರೂಪಾಯಿಗಳ ದಂಡ ವಿಧಿಸಿ ಎಚ್ಚರಿಕೆ ನೀಡಿ ಕಳುಹಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎಸ್ ಗೋಪಿ ಅವರು ಮಾಹಿತಿಯನ್ನು ನೀಡಿದರು. ಹಂಗೆ ಆಫೀಸ್ಗೆ ಹೋಗಿ ಪರ್ಮಿಷನ್ ತಗೊಳ್ಳೋದು. ಆಫೀಸರ್ ಎಲ್ಲರೂ ಇದ್ದಾರೆ ಇವಾಗ ಅದು ಅದರಲ್ಲಿ ನನಗೆ ಗೊತ್ತಿಲ್ಲ ಸರ್, ಸಾರಿ ನನಗೆ ಗೊತ್ತಿಲ್ಲ. ಬೇಕಾದ್ರೆ ಅದೇನಿದೆ ಪರ್ಮಿಷನ್ ತೆಗೆದುಬೇಕಾದ್ರೆ ಮಾಡ್ಕೊಡ್ತೀನಿ ಚೆಕ್ ಮಾಡಿ ಸರ್. ಇದು ಅಷ್ಟೇ ಪರ್ಮಿಷನ್ ತಗೋಬೇಕು. ನನಗೆ ಗೊತ್ತಿಲ್ಲ ಸರ್, ನಾರ್ಮಲ್ಗೆ ವರ್ಷ ಹಿಂಗೆ ಆಗುತ್ತಿದ್ದು ನನಗೇನು ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ ಸರ್, ಸಾರಿ. ಬೇಕಾದ್ರೆ ಅದೇನು ಶುಲ್ಕ ಬೇಕಾದ್ರೆ ಅದೇನು ಪರ್ಮಿಷನ್ ಇದೆ ಬೇಕಾದ್ರೆ ತೆಗಿಯೋದು. ನೀವು ಫಸ್ಟೇ ತಗೊಳ್ಬೇಕು. ಅಲ್ಲ ನಮ್ಗೆ ಗೊತ್ತಿಲ್ಲ. ಇವಾಗ ಆಲ್ರೆಡಿ ಹಾಕಿರೋದ್ರಿಂದ ಒಂದು ಫೈನ್ ಆಗುತ್ತೆ. ನಮಗೂ ಗೊತ್ತಿಲ್ಲ, ಸಾರಿ. ಅದು ಇದು ಮಾಡೋ ನೀರು ತಲೆ ಅಲ್ಲೇ ಮಾಡ್ತೀನಿ. ತೊಂದರೆ ಅಣ್ಣ, ವಿಲಾಸಪೇಟೆ ಗಾಡಿ ಶಿವಕೇರಿ ಕೊಡ ಸಮಾಜ. ಈ ದಿನ ನಮ್ಮ ಪೊನ್ನಂಪೇಟೆ ಪಟ್ಟಣದ ತಾಲೂಕು ಕಚೇರಿ ರಸ್ತೆಯಲ್ಲಿರುವ ಪಾದಚಾರಿ ರಸ್ತೆಯಲ್ಲಿ ಅನಧಿಕೃತವಾಗಿ ಏಡಿ ಮಾರಾಟ ಮಾಡ್ತಿದ್ದ ಬಗ್ಗೆ ನಮ್ಮ ಅಧ್ಯಕ್ಷರಿಗೆ ದೂರು ಬಂದಿರುತ್ತೆ. ಆ ದೂರಿನ ಮೇಲೆಗೆ ನಮ್ಮ ಕಚೇರಿ ಸಿಬ್ಬಂದಿಗಳಾದಂತಹ ಯೋಗೀಶ್ ಮತ್ತು ಪೌರ ಕಾರ್ಮಿಕರಾದ ಶಂಕರ ಮತ್ತು ಮಾದೇವ ಇವ್ರನ್ನೆಲ್ಲ ಕಳಿಸಿ ನಾವು ಅವನ್ನ ಇಲ್ಲಿಗೆ ಕರೆಸಿರ್ತೀವಿ. ಕರೆಸ್ಬಿಟ್ಟು ಅವನು ಯಾವುದೇ ಅನುಮತಿ ಪಡೆಯದೆ ಈ ಥರ ಒಂದು ಏಡಿ ಮಾರಾಟ ಮಾಡ್ತಿರೋದು ಕಂಡು ಬಂದಿರುತ್ತದೆ. ಅದಕ್ಕೆ ಅವನಿಗೆ ಒಂದು 500 ರೂಪಾಯಿ ದಂಡ ಮೊದಲ ಸರಿ ಆಗಿದ್ದರಿಂದ 500 ರೂಪಾಯಿ ದಂಡ ಹಾಕಿರ್ತೀವಿ. ಇದು ಒಂದು ಎಚ್ಚರಿಕೆ ಎಲ್ಲರಿಗೂ ನೀಡ್ತಾ ಇರೋದು. ಯಾವುದೇ ಒಂದು ವ್ಯಾಪಾರ ವಹಿವಾಟು ಮಾಡಬೇಕು ಅಂದರೆ ಪೂರ್ವಾನುಮತಿಯನ್ನು ಪಟ್ಟಣ ಪಂಚಾಯತಿಯಿಂದ ಪಡೀಬೇಕು. ದಯಮಾಡಿ ಸಾರ್ವಜನಿಕರು ಈ ಬಗ್ಗೆ ಒಂದು ಅರಿವು ಪಡ್ಕೊಂಡು ಯಾವುದೇ ಒಂದು ವ್ಯಾಪಾರ ವಹಿವಾಟು ಯಾವುದೇ ಒಂದು ವಿಚಾರಗಳನ್ನ ಪಟ್ಟಣ ಪಂಚಾಯತಿಯಿಂದ ಪೂರ್ವಾನುಮತಿ ಪಡಿಬೇಕಂತ ಈ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಅಲ್ಲದೆ ಈ ಥರ ಯಾವುದೇ ಒಂದು ಅನಧಿಕೃತವಾಗಿ ಮಾರಾಟ ಮಾಡ್ತಿರೋದು, ಫುಟ್ಪಾತ್ ಎನ್ಕ್ರೋಚ್ ಮಾಡಿರೋ ಬಗ್ಗೆ ಏನಾದ್ರು ಮಾಹಿತಿ ಬಂದರೆ ದಯಮಾಡಿ ಪಟ್ಟಣ ಪಂಚಾಯತಿಗೆ ಈ ಬಗ್ಗೆ ವಿಚಾರ ಮುಟ್ಟಿಸಿದರೆ ನಾವು ಇದ್ರ ಬಗ್ಗೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಮತ್ತೊಮ್ಮೆ ಸಾರ್ವಜನಿಕರಲ್ಲಿ ಈ ಮೂಲಕ ಕೋರ್ಕೊಳ್ತಾ ಇದ್ದೀವಿ. ಕೊಡಗು ಚಾನಲ್ ನ್ಯೂಸ್, ಚಂಪಾ ಗಗನ, ಪೊನ್ನಂಪೇಟೆ.
ನಾಪಕ್ಲು ಸಮೀಪದ ನೆಲಜಿ ಗ್ರಾಮದ ಗದ್ದೆಯಲ್ಲಿ ವಾಸವಾಗಿದ್ದ ಕಾಳಿಂಗ ಸರ್ಪವನ್ನು ಹಿಡಿದು ರಕ್ಷಿಸಲಾಗಿದೆ. ಬಲ್ಲಮಾಟಿ ಗ್ರಾಮ ಪಂಚಾಯಿತಿಯ ನೆಲಜಿ ಗ್ರಾಮದ ಅಪ್ಪುಮಣಿಯಂಡ ರಘುಸುಬ್ಬಯ್ಯ ಎಂಬುವರ ಗದ್ದೆಯ ಹುಲ್ಲಿನ ಮೆದೆಯಲ್ಲಿದ್ದ 10 ಅಡಿ ಉದ್ದದ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಬುಧವಾರ ಪತ್ತೆಯಾಗಿದೆ. ಬಳಿಕ ಮೂರ್ನಾಡುವಿನ ಉರಗ ತಜ್ಞ ಪ್ರಜ್ವಲ್ ಸ್ಥಳಕ್ಕೆ ಆಗಮಿಸಿ ಹಾವನ್ನು ಹಿಡಿದು ಮಾಕುಟ ರಕ್ಷಿತಾರಣ್ಯದಲ್ಲಿ ಬಿಟ್ಟಿದ್ದಾರೆ. ಈ ಸಂದರ್ಭ ಫಾರೆಸ್ಟ್ ಕಾಳೇಗೌಡ ಹಾಗೂ ಸಿಬ್ಬಂದಿಗಳು ಮತ್ತು ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. అదే కూడతలు ఉంటుంది భద్రత కూడతలు ఉంటాండోళ్ళకి నుగ్గతను ఉంటుంది ಇಲ್ಲರಾ ನುಗ್ಗುಲೆ ಇಲ್ಲ ಪೈಪು ನೀನೆ ಈ ಕ್ಯಾಪ್ ಮಂಡ പാമ്പ് ഇല്ലിണ്ട് ഉണ്ട് ಪೈಪ್ ಬರೋಣ ಇಲ್ಲಿಗೆ ಕೊಡಿಗೆ ಬರ್ತಿರ್ತಿ പാമ്പ് ಬೇರೆ ಇದುಂಡು ಇಲ್ಲಿ ಕರ್ತವ ಸಿದ್ದಾಪುರ ಲಿಟಲ್ ವುಡ್ ಮಾಂಟೆಸರಿ ಶಿಕ್ಷಣ ಸಂಸ್ಥೆ ವತಿಯಿಂದ ವಿರಾಜಪೇಟೆ ಹೊರವಲಯದ ಬಿಟ್ಟಂಗಾಲದ ಆರ್ಕೆ ಫಾರಂನಲ್ಲಿ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು. ಶಾಲೆಯ ವ್ಯವಸ್ಥಾಪಕರಾದ ಸುಧಾ ಉತ್ತಪ್ಪ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಮತ್ತು ವಿರಾಜಪೇಟೆಯ ಮಾಂಟೆಸರಿ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಶಾಲೆಯ ಶಿಕ್ಷಕಿ ಸೌಮ್ಯ ದೇವಯ್ಯ ಮಾತನಾಡಿ, ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠದ ಜೊತೆಗೆ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಹೆಚ್ಚು ಮಾಹಿತಿ ನೀಡುವ ಉದ್ದೇಶದಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬರ್ತಾ ಇದ್ದೇವೆ. ನಮಗೆ ಈ ಬಾರಿ ಸಿದ್ದಾಪುರದ ಲಯನ್ಸ್ ಕ್ಲಬ್ನ ಸದಸ್ಯರು ಹೆಚ್ಚಿನ ರೀತಿಯಲ್ಲಿ ಸಹಕಾರ ನೀಡಿದ್ದಾರೆಂದರು. And see, there's Umesh in the yellow raincoat. He'll be your guide to the camp. Yeah. ನಾವು ಸಿದ್ದಾಪುರ ಲಿಟಲ್ ವುಡ್ ಮಾಂಟೆಸರಿ ಸ್ಕೂಲಿಂದ ಬಂದಿದ್ದೀವಿ. ಕಾಳಿಗೋಡ್ ರೋಡಲ್ಲಿದೆ. ನಮ್ಮ ಮಕ್ಕಳಿಗೆ ಇವತ್ತು ನಾಟಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಇಲ್ಲಿ ಹೊಲಕ್ಕೆ ಬಂದು ತುಂಬ ಆಟಾಡಿ ಏನೇನು ಕಲಿಬೇಕು ಕಲಿತಿದ್ದಾರೆ. ನಮ್ಮ ಹೃತ್ಪೂರ್ವಕ ಥ್ಯಾಂಕ್ಸ್ ಕಾಳಿಂಗಡ ರಮೇಶ್ ಅಂಕಿಲ್ ಅವ್ರಿಗೆ ಈ ಅವಕಾಶ ಮಾಡಿಕೊಡಲಿಕ್ಕೆ. ನಮ್ಮ ಪೇರೆಂಟ್ಸ್ ಬಂದಿದ್ದಕ್ಕೆ ಅವ್ರ ಸಪೋರ್ಟ್ ಕೂಡ ತುಂಬ ಚೆನ್ನಾಗಾಯಿತು. ಮಳೆ ಇದ್ದಿದ್ದು ಎಲ್ಲ ಸಂಭ್ರಮನೇ. ಥ್ಯಾಂಕ್ ಯು. ಪೋಷಕರಾದ ಡಾಕ್ಟರ್ ಚಿರಂತನ ಮಾತನಾಡಿ, ಈ ಸಂಸ್ಥೆಯಲ್ಲಿ ನಮ್ಮ 2 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಶಾಲೆಯಲ್ಲಿ ಪಾಠದ ಜೊತೆಗೆ ನಿಸರ್ಗದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನೀಡ್ತಾರೆ. ಈ ಚಿಕ್ಕ ವಯಸ್ಸಿನಲ್ಲೇ ಮಕ್ಕಳಿಗೆ ಗದ್ದೆ ಮತ್ತು ಅದರಲ್ಲಿ ನಾಟಿ ಮಾಡಿ ಆ ಬಗ್ಗೆ ಮಾಹಿತಿ ನೀಡುವ ಕಾರ್ಯಕ್ರಮ ನೀಡಿ ಮಕ್ಕಳಲ್ಲಿ ಮಣ್ಣಿನ ಮಹತ್ವದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. ಇದು ಸಂತಸದ ವಿಷಯ ಎಂದರು.
ಶಾಲೆಯ ಮಕ್ಕಳಿಗೆ ಗದ್ದೆಯಲ್ಲಿ ನಾಟಿ ಮಾಡುವುದು, ನೀರಿನ ಮಹತ್ವ, ಗದ್ದೆಯಲ್ಲಿ ಓಡುವುದು, ಆಡುವುದು ಈ ಬಗ್ಗೆ ಮಾಹಿತಿ ನೀಡುವ ಸಂಸ್ಥೆ ಇದಾಗಿದೆ ಎಂದರು. ಡಾಕ್ಟರ್ ಚಿರಂತನ್ ಅಂತ. ಇಲ್ಲಿ ನಾನು ಇಬ್ಬರು ಮಕ್ಕಳು ಮೊಂಟೆಸರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಸೊ ಅವರಿಗೆ ನಾಟಿ ಮಾಡೋದೆಲ್ಲ ಚಿಕ್ಕ ವಯಸ್ಸಿಂದನೇ ನೋಡಿ ಕಲಿತ್ರೆ ಅವ್ರಿಗೊಂದು ಜೀವನದಲ್ಲಿ ಹೇಗೆ ನಾವು ಎಲ್ಲ ಊಟ ಮಾಡಲಿಕ್ಕೆ ರೈತರು ಹೇಗೆ ಕಷ್ಟಪಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಶಾಲೆಗೆ ನಮಗೆ ಹೃತ್ಪೂರ್ವಕ ವಂದನೆಗಳು. ಅವ್ರು ಚಿಕ್ಕ ಮಕ್ಕಳಿಂದನೇ ಕಲಿಸ್ತಾ ಇದ್ದಾರೆ ಹೇಗೆ ನಾವು ರೈತರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದನ್ನು. ಅದು ಭಾಳ ಖುಷಿ ನಮಗೆ, ಯಾಕೆ ನಾವು ಒಂದು ರೈತರ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಗೆ ಅದು ಭಾಳ ಖುಷಿ ಆಯಿತು. ಹಾಗಾಗಿ ಲಯನ್ಸ್ ಕ್ಲಬ್ಬು ಮತ್ತು ನಮ್ಮ ಇನ್ಕ್ಲೂಡ್ ಮಾಂಟೆಸರಿ ಸಿಸ್ಟಮ್ ಶಾಲೆಗೆ ಮತ್ತು ಸುಧಾರಣೆಗೆ ಇದು ಒಂದು ಅವಕಾಶ ಮಾಡಿಕೊಡೋದು ತುಂಬ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಲಯನ್ಸ್ ಕ್ಲಬ್ನ ಸದಸ್ಯರು, ಮಕ್ಕಳ ಪೋಷಕರು ಹಾಗೂ ಶಿಕ್ಷಕರು ಮತ್ತು ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಜಯಂಡಾಣೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮದ 1ನೇ ತರಗತಿಯ ಪ್ರಾರಂಭೋತ್ಸವ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಶಾಲೆಯ ಸಭಾಂಗಣದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ರತ್ನ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನರಿಯಂದಡ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪೆಮ್ಮಂಡ ಕೌಶಿ ಕಾವೇರಮ್ಮ ಅವರು ಪಾಲ್ಗೊಂಡು ಮಾತನಾಡಿ, 130 ವರ್ಷಗಳ ಇತಿಹಾಸವಿರುವ ನಮ್ಮ ಈ ಶಾಲೆಗೆ ಸರ್ಕಾರದಿಂದ ಆಂಗ್ಲ ಮಾಧ್ಯಮ ಶಾಲೆ ಪ್ರಾರಂಭಿಸುವಂತೆ ಆದೇಶ ಬಂದಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳ ಕೊರತೆ ಇದ್ದು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆಗೊಂಡು 1ನೇ ತರಗತಿಯಿಂದಲೇ ಆಂಗ್ಲ ಮಾಧ್ಯಮ ಕಲಿಯುವಂತಾಗಲಿ ಅಂತ ಶುಭ ಹಾರೈಸಿದರು. ಶಾಲೆಗೆ 130 ವರ್ಷಗಳು ತುಂಬಿರುವಂತಹ ಈ ಸಂದರ್ಭದಲ್ಲಿ ಸರ್ಕಾರದಿಂದ ಹೊಸದಾಗಿ ಆಂಗ್ಲ ಮಾಧ್ಯಮವನ್ನು ಆರಂಭಿಸಬೇಕು ಅಂತ ಹೇಳಿ ಬಂದಿದೆ. ಇಲ್ಲಿ ಈಗ 1ನೇ ತರಗತಿಗೆ 3 ಮಕ್ಕಳು ಸೇರ್ಕೊಂಡಿದ್ದಾರಂತೆ. ಅವರ ಪೋಷಕರ ಅನುಮತಿಯ ಮೇರೆಗೆ ಆಂಗ್ಲ ಮಾಧ್ಯಮವನ್ನು ಆರಂಭಿಸಬೇಕು ಅಂತ ನಾವೆಲ್ಲರೂ ಕೂಡ ಒಂದು ಚರ್ಚೆ ಮಾಡಿಕೊಂಡು ಮುಂದೆ ನಡೆಸಬೇಕು ಅಂತ ಇದ್ದೀವಿ. ಅವರಿಗೆ ಆ ಮಕ್ಕಳಿಗೆ ಒಳ್ಳೆಯದಾಗಲಿ, ಹಾಗೆಯೇ ಮುಂದೆ ಈ ಶಾಲೆಗೆ ಒಳ್ಳೆ ಮಕ್ಕಳುಗಳು ಸೇರಿಕೊಂಡು ಆಂಗ್ಲ ಮಾಧ್ಯಮಕ್ಕೆ ಬೇರೆ ಕಡೆಗೆ ಹೋಗುವುದಕ್ಕಿಂತ ನಮ್ಮ ಹತ್ರದಲ್ಲೇ ಇರುವಂತಹ ಶಾಲೆಗೆ ಸೇರಿಕೊಂಡು ಅವರ ಜೀವನದಲ್ಲಿ ಪ್ರತಿಯೊಂದು ಮಗುವಿಗೂ ಒಂದು ವಿದ್ಯಾರ್ಥಿ ಎಷ್ಟು ಭಾಷೆ ಕಲಿಯುತ್ತೋ ಅಷ್ಟೇ ಆ ವಿದ್ಯಾರ್ಥಿ ಮುಂದೆ ಹೋಗ್ತಾನೆ ಅಂತ ಹೇಳಬಹುದು. ಹಾಗಾಗಿ ಆಂಗ್ಲ ಮಾಧ್ಯಮ 5ನೇ ತರಗತಿಯಿಂದ ಕನ್ನಡ ಶಾಲೆಯಲ್ಲಿ ಆರಂಭವಾಗುವುದಕ್ಕಿಂತ ಮುಂಚೆನೇ ಈಗ 1ನೇ ತರಗತಿಯಿಂದಲೇ ಫುಲ್ ಇಂಗ್ಲೀಷ್, ಕನ್ನಡ, ಗಣಿತ, ಸಮಾಜ ವಿಜ್ಞಾನ ಈಗೆಲ್ಲವನ್ನು ಕನ್ನಡದಲ್ಲಿ ಹೇಳ್ಕೊಡೋದನ್ನು ಇಂಗ್ಲೀಷ್ನಲ್ಲಿಯೂ ಕೂಡ ಹೇಳ್ಕೊಡುವಂತಹ ಒಂದು ಸರ್ಕಾರದ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗೆ ತುಂಬ ಮಕ್ಕಳು ಸೇರಿಕೊಳ್ಳಿ, ಒಳ್ಳೆಯದಾಗಲಿ, ಒಳ್ಳೆಯ ಒಂದು ಹೆಸರು ಬರಲಿ ನಮ್ಮ ನರೇಂದಡ ಗ್ರಾಮ ಪಂಚಾಯತಿನಿಂದ ಆಶಿಸ್ತಾ ನಾನು ಶುಭ ಕೋರಿಸ್ತಾ ಇದ್ದೇನೆ. ಶಾಲೆಯ ಮುಖ್ಯ ಶಿಕ್ಷಕಿ HR ಪ್ರೇಮಕುಮಾರಿ ಮಾತನಾಡಿ, 2025-26ನೇ ಸಾಲಿನಲ್ಲಿ ಆಂಗ್ಲ ಮಾಧ್ಯಮದಿಂದ ಕನ್ನಡ ಮಾಧ್ಯಮ ಶಾಲೆಯ ಜೊತೆಗೆ ಪ್ರಾರಂಭಿಸಲು ಮಡಿಕೇರಿ ತಾಲೂಕಿನಿಂದ 15 ಶಾಲೆಗಳಿಗೆ ಅಂಗೀಕಾರ ದೊರೆತಿದ್ದು ಅದರಲ್ಲಿ ನಮ್ಮ ಜಯಂಡಾಣೆ ಶಾಲೆ ಕೂಡ ಒಂದಾಗಿದೆ. ನಮ್ಮ ಶಾಲೆ ಅದರಲ್ಲಿ ಸೇರ್ಪಡೆಗೊಂಡಿದ್ದು ಸಂತಸದ ವಿಚಾರ ಎಂದರು. ಇಲ್ಲಿಗೊಂದು ಹೊಸ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಈ ನಮ್ಮ ಒಂದು ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಪ್ರಾರಂಭವಾಗಿದೆ. ಇದಕ್ಕೆ ಮಾತೇ ಹೇಳುವಂಗೆ ಮಕ್ಕಳು ಮನೆಯಂಗಳ ಬೆಳಗುವ ಮಂಗಳ ದೀಪಗಳು, ಭಾವಿ ರಾಷ್ಟ್ರದ ಭಾಗ್ಯೋದಯ ಶಿಲ್ಪಿಗಳು. ಇವುಗಳು ಬಾಡದಂತೆ, ಹಾರದಂತೆ, ಬಳಲದಂತೆ ನೋಡ್ಕೊಳ್ಳೋದು ಹೆತ್ತವರು, ಸಮುದಾಯ, ಶಿಕ್ಷಕರು ಹಾಗೂ ಪೋಷಕರು ಹಾಗೂ ಇಡೀ ಗ್ರಾಮಸ್ಥರ ಒಂದು ಜವಾಬ್ದಾರಿಯಾಗಿರೋದ್ರಿಂದ, ಹಾಗೆ ನಮ್ಮ ಒಂದು ಗ್ರಾಮದಲ್ಲಿ ಇರುವಂಥ ಒಂದು ಶಾಲೆ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಜಯಂಡಾಣೆ. ಈ ಒಂದು ಶಾಲೆಯಲ್ಲಿ 1ರಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಪ್ರಾರಂಭವಾಗಿ ಈಗಲೂ ಮುಂದುವರಿತಾ ಇದೆ. ಸುಮಾರು 38 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಈ ಒಂದು ಶಾಲೆಗೆ ಈ ವರ್ಷದಿಂದ 2025-26ನೇ ಸಾಲಿನಿಂದ ಆಂಗ್ಲ ಮಾಧ್ಯಮವನ್ನು ಕನ್ನಡ ಮಾಧ್ಯಮದ ಜೊತೆಗೆ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ಮಡಿಕೇರಿ ತಾಲೂಕಿನಿಂದ 15 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ 15 ಶಾಲೆಗಳಲ್ಲಿ ನಮ್ಮ ಒಂದು ಶಾಲೆಯು ಸಹ ಸೇರ್ಪಡೆಗೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷ ತರುವಂತಹ ವಿಷಯ ಆಗಿದೆ. ಈ ಒಂದು ಸಂತೋಷದ ವಿಷಯವನ್ನು ನಾವು ಪೋಷಕರೊಂದಿಗೆ ಎಲ್ಲ ಚರ್ಚೆ ಮಾಡಿ ಈ ಒಂದು ದಿನ ನಾವು ನಮ್ಮ ಶಾಲೆಯಲ್ಲಿ ಪ್ರಾರಂಭೋತ್ಸವವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಪ್ರಾರಂಭೋತ್ಸವದ ನಂತರ ನಮ್ಮ ಒಂದು ಶಾಲೆಯ ಆಂಗ್ಲ ಮಾಧ್ಯಮಕ್ಕೆ ಹೆಚ್ಚಿನ ಮಕ್ಕಳು ಸೇರ್ಪಡೆ ಆಗಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.
ಈ ಸಂದರ್ಭ ನರೇಂದ್ರ ಗ್ರಾಮ ಪಂಚಾಯತ್ ಅಭ್ಯರ್ಥಿ ಅಧಿಕಾರಿ ಆಶಾ ಕುಮಾರಿ, ಪಂಚಾಯತ್ನ ಮಾಜಿ ಅಧ್ಯಕ್ಷ ರಾಜೇಶ್ ಅಚ್ಚಯ್ಯ, ಪತ್ರಕರ್ತ ಅಶರಫ್, ಶಾಲೆಯ ಹಿರಿಯ ಶಿಕ್ಷಕಿ ದಮಯಂತಿ, ಎಸ್ಟಿಎಂಸಿ ಉಪಾಧ್ಯಕ್ಷೆ ಲಲಿತಾ, ಎಸ್ಟಿಎಂಸಿ ಸದಸ್ಯರು, ಶಿಕ್ಷಕರಾದ ಪೂರ್ಣೇಶ್, ಜಯಪ್ರದ, ಸತ್ಯಮ್ಮ, ಪೋಷಕರು, ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲೋ. ವಿರಾಜಪೇಟೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪ್ರಗತಿ ಪರಿಶೀಲನಾ ಸಭೆ ವಿರಾಜಪೇಟೆ ಶಾಸಕರ ಕಚೇರಿ ಸಭಾಂಗಣದಲ್ಲಿ ನಡೆಯಿತು. ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಪಿವಿ ಜಾನ್ಸನ್ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆಯಿತು. ತಾಲೂಕು ಯೋಜನೆಯ ಅಧಿಕಾರಿ ಅಪ್ಪಣ್ಣ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಎಲ್ಲ ಫಲಾನುಭವಿಗಳಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಅನುಷ್ಠಾನ ಸಮಿತಿಯ ತಾಲೂಕಿನ ಎಲ್ಲ ಸದಸ್ಯರು ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅನೇಕರಿಗೆ ಸರ್ಕಾರದ ಹಣ ಬರ್ತಾ ಇಲ್ಲ. ಯುವ ನಿಧಿ ಯೋಜನೆ ಮತ್ತು 500 ಕೋಟಿ ಮಹಿಳೆಯರು ರಾಜ್ಯ ಸರ್ಕಾರ ಬಸ್ನಲ್ಲಿ ಪ್ರಯಾಣ ಮಾಡಲು ಸಹಕರಿಸಿದ ಹಾಗೂ ಪಡಿತರ ಅಂಗಡಿಗಳಲ್ಲಿ ಆಗ್ತಾ ಇರುವ ಸಾರ್ವಜನಿಕ ಸಮಸ್ಯೆಗಳನ್ನು ಪರಿಹರಿಸಲು ಇದೇ ಸಮಯದಲ್ಲಿ ಅಗತ್ಯ ಕ್ರಮವನ್ನು ಅನುಸರಿಸಲು ಜಾನ್ಸನ್ ಮಾಹಿತಿ ನೀಡಿದರು. ಸರ್ಕಾರದ ಆದೇಶದ ಪ್ರಕಾರ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಕ್ರಮವನ್ನು ಅನುಸರಿಸಬೇಕೆಂದರು. ಅನುಷ್ಠಾನ ಸಮಿತಿಯ ಕೆಲವು ಸದಸ್ಯರು ಚೆಸ್ಕಾಂ ಇಲಾಖೆಯ ಕೆಲವು ನ್ಯೂನತೆ ಬಗ್ಗೆ ಮಾಹಿತಿ ಬಯಸಿದಾಗ ಕೆಲವು ವಿಷಯಗಳ ಬಗ್ಗೆ ಸಂಬಂಧಪಟ್ಟ ಚೆಸ್ಕಾಂ ಇಲಾಖೆಯ ಸಿಬ್ಬಂದಿಗಳು ಮಾಹಿತಿಯನ್ನು ನೀಡಿದರು. ಗ್ಯಾರಂಟಿ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇಲ್ಲ ಸರ್, ಈಗ ಬದಲಾವಣೆ ಅಂತಂದರೆ ಈಗ ಯಾರು ಈಗ ಹೊಸ್ತು ಈಗ ಡಿಗ್ರಿ ಅವ್ರಿಗೆ ಈಗ ಹೊಸದು ಪಾಸ್ ಆಗ್ತಾವಲ್ಲ ಈ ಇಯರಲ್ಲಿ ಅವ್ರು ಮಾತ್ರ ಅಪ್ಲೈ ಮಾಡ್ಬೋದು. ಅಷ್ಟು ಬದಲಾವಣೆ ಇಲ್ಲ. ಹಳೆ ಇದ್ರ ಥರನೇ ಹೊಸದೇನಿಲ್ಲ, ರೋಷನ್ ಮಾತ್ರ ಹೊಸದು ಬಂದಿದೆ. ಮತ್ತು ನಮ್ಮಲ್ಲಿ ಕುಶಾಲನಗರ ಮತ್ತು ಸೋಮವಾರಪೇಟೆ ಆ ಕಡೆ ಎಲ್ಲ ಹಾಸನ ಮತ್ತು ಮೈಸೂರು ಡಿಸ್ಟ್ರಿಕ್ಟ್ ಮಕ್ಕಳು ಜಾಸ್ತಿ ಬರ್ತಾರಲ್ಲ. ನಾವು ನಿಮ್ಮನ್ನು ಬೈಬೇಕಾಗ್ತದೆ, ನಾನು ಬೈದ್ರೆ ಇನ್ನೊಬ್ಬ ಏನೋ ಬೈತಾರೆ. ಬಟ್ ಅದು ಸತ್ಯ ನಿಜಾಂಶ ಯಾವುದು ಗೊತ್ತಿಲ್ಲ. ಅದನ್ನು ನೀವು ಮುಂದಕ್ಕೆ ನೀವು ನಿಮ್ಮ ಏನೋ ಸರ್ ಮ್ಯಾನೇಜರ್ ಯಾರಿದ್ದಾರೆ ಡಿಪೋ ಮಡಿಕೇರಿ ಡಿಪೋದಲ್ಲಿ ಅಲ್ಲ ಸರ್, ಇನಾಗ್ರೇಷನ್ ಮಾಡ್ಸಂದ್ರೆ ಇವರೇ ಅವ್ರು ಹೇಳಬೇಕು, ಕರಿಬೇಕು, ಸ್ವಲ್ಪ ತಿಳಿಸ್ಬೇಕು. ದೊಡ್ಡ ವಿಚಾರ ಅದು. ನೀವು ನಾವು ಪ್ರೋಟೋಕಾಲ್ ಅಲ್ಲಿ ಇರೋ ನಮ್ಮನ್ನು ನೀವು ಮಾಡಿಬಿಟ್ಟಿದ್ದಾರೆ. ಡಿಜಿಟಲ್ ಅವ್ರು ಈಗ ಅದು ಸ್ಮಾರ್ಟ್ ಮೀಟರ್ ಅಂತ ಬಂದಿದೆ. ಈಗ 15ನೇ ತಾರೀಕಿಂದ ಇಂಪ್ಲಿಮೆಂಟ್ ಮಾಡಿದ್ದಾರೆ ಸ್ಮಾರ್ಟ್ ಮೀಟರ್ ಅಂತ. ಈಗ 15ನೇ ತಾರೀಕು ಹೊಸ ಕನೆಕ್ಷನ್ ಯಾರೆಲ್ಲ ಹೊಸ ಕನೆಕ್ಷನ್ ಅಂತಂದ್ರೆ ಅವರೆಲ್ಲರೂ ಸ್ಮಾರ್ಟ್ ಮೀಟರ್ಗೆ ಹೋಗ್ಬೇಕು. ಹಳೆ ಮೀಟರ್ ಇಲ್ಲ ಸರ್, ಹಳೇದಕ್ಕೆ ಪುನಃ ನೆಕ್ಸ್ಟ್ ಬರ್ತೀರಿ ಅಲ್ಲಿಗೆ. ಹಳೇದಕ್ಕೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಬದಲಾಯಿಸ್ಕೊಡೋದು, ಸರ್ಕಾರ ಏನು ನಮಗೆ ಡೈರೆಕ್ಷನ್ಸ್ ಕೊಡುತ್ತೆ ಸರ್. ಬಿಲ್ಲೇ ಬರೋದವ್ರಿಗೆ ಹಳೆ ಮೀಟರ್ಗೆ ಬಿಲ್ ಬಂದಿದೆ ಕಳೆದ ತಿಂಗಳು 750 800. ಇದೊಂದು ಬಿಲ್ ಮಾಡಿದ್ರು ಪತ್ರಿಕೆಲ್ಲ ಬಂದಿದೆ. ಈಗ ಹೊಸ ಬ್ರೋಚರ್ ಕೊಟ್ಟಿದ್ದಾರೆ. ಇವಾಗ ಇದು ಬ್ರೋಚರ್ ಎಲ್ಲ ತಾಲೂಕಲ್ಲೂ ಮತ್ತು ಎಲ್ಲ ಕಾಲೇಜಸ್ಸಲ್ಲೂ ಪ್ರಚಾರ ಮಾಡ್ತಿದ್ದಾರೆ. ನಿಮ್ಮದು ಪ್ರಚಾರ ಸ್ವಲ್ಪ ಕಮ್ಮಿ ಇದೆ. ಇದು ರಿಸಲ್ಟ್ ಬಂದಿಲ್ಲ ಮಕ್ಕಳದು, ಈಗ ಡಿಗ್ರಿ ಪಾಸ್ ಆಗಿರೋದು. ಈಗ ನೆಕ್ಸ್ಟ್ ಆಗಸ್ಟ್ ಫಸ್ಟ್ ಬರುತ್ತೆ, ಹಾಗೆಲ್ಲ ಅಪ್ಲೈ ಮಾಡ್ತೀವಿ. ಎಷ್ಟು ಕಾಲೇಜ್ ವಿಸಿಟ್ ಮಾಡಿದ್ರು ವಿರಾಜಪೇಟೆ ತಾಲೂಕಲ್ಲಿ? ವಿರಾಜಪೇಟೆಯಲ್ಲಿ ಈಗ ಹೊಸ ಬ್ರೋಚರ್ ಬಂದರೆ ಯಾವ್ದು ಮಾಡಿಲ್ಲ ಸರ್. ಇವತ್ತು ಯಾವಾಗ ಬಂದಿದೆ ಅದು? ಯಾವಾಗ ಬಂದಿದೆ? ಹೋದವಾರ ಬಂದಿದೆ. ನಮ್ಮಲ್ಲಿ ಡೆವಲಪ್ಮೆಂಟ್ ಚಾರ್ಜ್ 1 ಕಿಲೋವ್ಯಾಟಿಗೆ 7,500 ರೂಪಾಯಿ ತಗೋತಿದ್ದಾರೆ. 5,750 ಪ್ಲಸ್ ಈಗ 5,750 per ಕಿಲೋ ಮತ್ತು 750. ಅಲ್ಲಿ ಬೇರೆ 5,000 ಕೊಟ್ಟರೆ ಸಾಕು, ಅವರು ಕಡಿಮೆ ಕೊಡ್ತಾರೆ ಸರ್. ನಮ್ಮಲ್ಲಿ ಏನಾಗಿರುತ್ತೆ ಅಂದರೆ ಈಗ ರೈನ್ ಡ್ಯಾಮೇಜಸ್ ಎಲ್ಲ ತುಂಬ ಡ್ಯಾಮೇಜಸ್ ಆಗುತ್ತೆ. ಅದನ್ನು ನಾವು ಗ್ರಾಹಕರಿಂದ ಏನು ಇಲ್ಲದೆ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದಲೇ ಮಾಡ್ಕೊಡ್ತೀವಿ ಸರ್. ನಾವು ಕರ್ನಾಟಕದಲ್ಲೇ ಬದುಕುವವರು ಸರ್. ಅಲ್ಲ, ಇದು ಜಿಲ್ಲೆ ಈಗ ಇಲ್ಲಿ ಜಿಯೋಗ್ರಫಿಕಲ್ ಕಂಡೀಷನ್ ನೋಡಿ KS ರೂಲ್ಸ್ ಪ್ರಕಾರ ಫಿಕ್ಸ್ ಮಾಡ್ಕೊಂಡಿರೋದು ಸರ್. ಅದೆಲ್ಲ ಹೋಯ್ತು. ಇಲ್ಲ ಅದಿರ್ತದೆ ಆ ಮಂತಲ್ಲಿ, ಆ ಪರ್ಟಿಕ್ಯುಲರ್ ಮಂತಲ್ಲಿ ನೀವು ಏನು ಬಳಕೆ ಮಾಡಿರ್ತೀರಾ ಅದು ಸಂಪೂರ್ಣವಾಗಿ ನೀವೇ ಕಟ್ಕೊಡ್ಬೇಕಾಗುತ್ತೆ. ಸರಿ, ಈಗ ಒಂದು ಯೂನಿಟ್ ಎಷ್ಟಿದೆ ಈಗ? ₹3.75 ಪರ್ ಫುಲ್. ಆಗ 4 ರೂಪಾಯಿ ಆಗಲಿ ನನಗೆ ಆಗಿದ್ರೆ ನಂದು 500 ಯೂನಿಟ್ ಖರ್ಚಾಗ್ತದೆ. ಫಿಕ್ಸ್ಡ್ ಚಾರ್ಜ್ ಅಂತ ಇರುತ್ತೆ, ಪರ್ ಮಂತ್ ಫಿಕ್ಸ್ಡ್ ಚಾರ್ಜ್ ಇರುತ್ತೆ. 1 ಕಿಲೋವಾಟ್ಗೆ 120 ರೂಪಾಯಿ ಇರುತ್ತೆ. ಅಕಸ್ಮಾತ್ 2 ಕಿಲೋವಾಟ್ ತಗೊಂಡು ಸ್ಯಾಂಕ್ಷನ್ ತಗೊಂಡಿದ್ರೆ ಅದೇ 250 ರೂಪೀಸ್ ಆಗುತ್ತೆ. ಅದು 2,500 ರೂಪಾಯಿ ಹೆಂಗೆ ಬರ್ತದೆ? ಮತ್ತೆ ಸರ್ ಕರೆಂಟ್ ತಗೊಳ್ಳುವಾಗ ಲೋಡ್ ಅಂತ ತಗೊಳ್ತಾರೆ, 1 ಕಿಲೋಮೀಟರ್ ತಗೊಂಡಿರ್ತಾರೆ. ಈಗ ಅಲ್ಲಿ ಕನ್ಸಂಪ್ಷನ್ ಆಗ್ತದೆ ಜಾಸ್ತಿ ಆಯ್ತು ಅಂತ ಅದಕ್ಕೆ ಸ್ವಲ್ಪ ಹೆಚ್ಚುವರಿ ದಂಡ ಅಂತ ಬೇರೆ ಬಂದ್ಬಿಡುತ್ತೆ. ಹೆಚ್ಚುವರಿ ದಂಡ ಅಂತೇಳಿ ಒಂದು 2 ಕಿಲೋಮೀಟರ್ಗೆ ಡಬಲ್ ಬರುತ್ತೆ. ಈಗ ಫಿಕ್ಸ್ಡ್ ಚಾರ್ಜ್ 120 ಇದೆ, ಇಂಟು 2 ಟೈಮ್ 240 ಬರುತ್ತೆ. ಹಾಗೆ ಎಕ್ಸ್ಟ್ರಾ ಫೈನ್. ಅದಕ್ಕೆ ಅದು ನಿಮ್ಗೆ ಗೊತ್ತಿರ್ಬೋದು, ನಿಮ್ಮ ಬಿಲ್ ನೋಡಿದ್ರೆ ಗೊತ್ತಾಗುತ್ತೆ. 3 ತಿಂಗಳು ಬರ್ತಾ ಉಂಟು 2,100 ರೂಪಾಯಿ. ಕಿಲೋಮೀಟರ್ ಜಾಸ್ತಿ ಮಾಡಿಕೊಂಡ್ರೆ ಅದು ದಂಡ ಬರುತ್ತೆ. ನಿಮ್ಮ KEB ರೆಗ್ಯುಲೇಷನ್ ಆಕ್ಟ್ ಅಲ್ಲಿ ಆ ಥರ ಇದೆಯಾ? ಜಿಲ್ಲೆಗೆ ಅಂತೇಳಿ ಬೇರೆ ಬೇರೆ ಇದೆಯಾ? ಕೊಡಗಿಗೆ ಕನ್ಸಿಡರ್ ಮಾಡಿದ್ದಾರೆ. ತಪ್ಪಲ್ವಾ? ಸರ್ಕಾರನೇ ಮಾಡಿದ್ದಾರೆ.
ನಮ್ಗೆ ನಾವು ಅನ್ಯಾಯಕ್ಕೊಳಗಾಗಿದ್ದೀವಿ ಇವಾಗ. ಮಳೆ ಆಗಿದೆ ಸರ್ಕಾರ ಏನ್ ಮಾಡುತ್ತೆ ಬರವಣಿಗೆ ತಗೋಬೇಕಂತ ತುಂಬಾ. ಆಮೇಲೆ ಕೆಲವರು ಎಬೌಟ್ 200 ಯೂನಿಟ್ಸ್ ಬಂದ್ಬಿಡುತ್ತೆ ಸರ್. ಅವರಿಗೆ ಫ್ರೀ ಬರಲ್ಲ ಏನ್ ಮಾಡಲ್ಲ, ಅದು ಆಪ್ಷನ್ನೇ ಇಲ್ಲ. ಈಗ ನನ್ನ ಮನೆಗೆ ಒಂದು ಕೇಳೋದು ಜನರಿಗೆ, ನನಗೆ 2,000 ರೂಪಾಯಿ 100 ರೂಪಾಯಿ ತಿಂಗಳಿಗೆ ಬರ್ತದೆ 3 ತಿಂಗಳಿಂದ. ಅದು ಯಾಕೆ ಸಡನ್ 200 ಯೂನಿಟ್ಸ್ ಮೇಲೆ ದಾಟಿಬಿಟ್ರೆ ಕ್ಯಾನ್ಸಲ್ ಆಗಿ ಫ್ರೀ ಕ್ಯಾನ್ಸಲ್ ಆಗಿ ಆಗ ಅಷ್ಟೇ. ಸರ್ಕಾರದ ಪಂಚ ಗ್ಯಾರಂಟಿಗಳ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಶಾಸಕರ ಕಚೇರಿಯಲ್ಲಿ ನೆರವೇರಿಸಿದ್ದೀವಿ. ಈ ಸಭೆಯಲ್ಲಿ ಗಂಭೀರವಾದಂಥ ಚರ್ಚೆಗಳು, ಮುಖ್ಯವಾಗಿ ಪಡಿತರ ಚೀಟಿಯಲ್ಲಿ ಪಡಿತರ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗುವಂಥ ಮತ್ತು ಅಲ್ಲಿ ಏನು ಸುಧಾರಣೆಯನ್ನು ತರಬೇಕು ಅದರ ಬಗ್ಗೆ ಗಂಭೀರವಾದಂಥ ಒಂದು ಚರ್ಚೆಯನ್ನು ಮಾಡಿದ್ದೀವಿ. ಆಹಾರ ನಿರೀಕ್ಷಕರು ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲಿ ಬೇರೆ ರೀತಿಯಲ್ಲಿ ಅವ್ಯವಹಾರಗಳು ನಡೀತದೆ ಮತ್ತು ನಮ್ಮ ಕಾನೂನಿಗೆ ಬದ್ಧವಾಗಿ ಯಾರು ನಡೀತಾ ಇಲ್ಲ ಅವರ ವಿರುದ್ಧ ಸೂಕ್ತವಾದ ಕ್ರಮವನ್ನು ಜರುಗಿಸ್ತೀವಿ ಅಂತೇಳಿ ಕೂಡ ಅವರು ಸಭೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಯಲ್ಲೇ ಈಗಾಗಲೇ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಹೊಸ ಮೈಲುಗಲ್ಲನ್ನು ದಾಟಿದೆ, ಒಂದು ಇತಿಹಾಸವನ್ನು, ಒಂದು ದಾಖಲೆಯನ್ನು ಕೂಡ ಮಾಡಿದ್ದು, ಅದರ ಕೂಡ ನಾವು ಆಚರಣೆಯನ್ನು ಮಾಡಿದ್ದೀವಿ. ಈಗಾಗಲೇ 500 ಕೋಟಿ ಮಹಿಳೆಯರು ಸರ್ಕಾರಿ ಬಸ್ಸುಗಳಲ್ಲಿ ಉಚಿತವಾಗಿ ಪ್ರಯಾಣ ಬೆಳೆಸುವ ಮುಖಾಂತರ ಈ ದೇಶಕ್ಕೆ ಒಂದು ಹೊಸ ಸಂದೇಶವನ್ನು ಕೊಟ್ಟಿದ್ದಾರೆ. ಅದು ಅಲ್ಲದೆ ಈಗಾಗಲೇ ನಮ್ಮ ಶಾಸಕರಾದಂಥ ಎಸ್ ಪಣ್ಣನವರು ವಿರಾಜಪೇಟೆ ಬಸ್ ನಿಲ್ದಾಣದಲ್ಲಿ ಸ್ವಂತ ಹಣದಿಂದ ಆರ್ಥಿಕವಾಗಿ ನೆರವನ್ನು ಕೊಡುವ ಮುಖಾಂತರ ಒಂದು ಹೊಸ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಸಾರ್ವಜನಿಕವಾಗಿ ಅವರು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಈ ಸಮಿತಿಯ ಮುಖಾಂತರವೇ ಸರ್ಕಾರದ ಅಥವಾ ಶಾಸಕರ ಗಮನಕ್ಕೆ ತಂದು ಅತಿ ಹೆಚ್ಚಾಗಿ ಈ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಮಿತಿ ಒಕ್ಕರಳಿಂದ ಎಲ್ಲ ಸದಸ್ಯರು ಒಕ್ಕರಳಿಂದ ಕೆಲಸ ಮಾಡ್ತಾ ಎಲ್ಲ ನ್ಯಾಯಬೆಲೆ ಅಂಗಡಿಗಳಿಗೆ ಮುಂದಿನ ದಿನಗಳಲ್ಲಿ ನಾವು ತನಿಖೆಗೆ ಅಥವಾ ಒಂದು ತಪಾಸಣೆಗೆ ಹೋಗುವ ನಿರ್ಧಾರವನ್ನು ಕೂಡ ನಾವು ಕೈಗೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ವಿರಾಜಪೇಟೆ ತಾಲೂಕಲ್ಲಿರತಕ್ಕಂಥ 56 ನ್ಯಾಯಬೆಲೆ ಅಂಗಡಿಗಳನ್ನು ಕೂಡ ನಾವು ನೇರವಾಗಿ ಖುದ್ದಾಗಿ ಭೇಟಿ ಮಾಡಿ ಅಲ್ಲಿ ಸಾರ್ವಜನಿಕವಾಗಿ ಏನಾದರೂ ತೊಂದರೆ ಇದ್ದರೆ ಅದನ್ನು ಕಂಡು ಪರಿಶೀಲಿಸಿ ಮುಂದೆ ಸೂಕ್ತ ಕ್ರಮವನ್ನು ಜರುಗಿಸಲು ನಾವು ಈಗಾಗಲೇ ಒಂದು ನಿರ್ಧಾರವನ್ನು ಪಡೆದುಕೊಂಡಿದ್ದೀವಿ. ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆಯ್ಯಂಡಾಣೆ, ಕರಡ, ನರಿಯಂದಡ, ಕೋಕೇರಿ, ಚೇಲಾವರ ಗ್ರಾಮದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಕಾಡಾನೆಗಳ ಹಿಂಡು ಗ್ರಾಮದ ಬೆಳೆಗಾರರ ತೋಟಗಳಿಗೆ ಲಗ್ಗೆ ಇಟ್ಟು ದಾಂಧಲೆ ನಡೆಸಿ ಕೃಷಿ ಗಿಡಗಳಿಂದ ಹಾನಿಪಡಿಸಿದ್ದಲ್ಲದೆ ರಾಜ್ಯ ಹೆದ್ದಾರಿಯಲ್ಲೇ ರಾಜಾರೋಷವಾಗಿ ಸಂಚರಿಸುವ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕರಡ ಗ್ರಾಮದ ಬೆಳೆಗಾರರಾದ ಐತಿಚಂಡ ರೋಹಿತ್, ಮಧು, ಚೋಟು, ಭೀಮಯ್ಯ, ನಾಚಪ್ಪ, ಪ್ರಕಾಶ್, ಪಟ್ರಪಂಡ ಜಗದೀಶ್ ಹಾಗೂ ನರಿಯಂದಡ ಗ್ರಾಮದ ಬವಿಯರೆಂಡ ಲವಕುಮಾರ್, ಚೇಲಾವರ ಗ್ರಾಮದ ಜೈನೀರ ತನು, ಬಾಚಮಂಡ ಲೋಕೇಶ್, ರಾಮಕೃಷ್ಣ ಪವನ್ ಎಂಬುವರ ತೋಟಕ್ಕೆ ಲಗ್ಗೆ ಇಟ್ಟ ಕಾಡಾನೆಗಳು ದಾಂಧಲೆ ನಡೆಸಿ ಬಾಳೆ, ಅಡಿಕೆ, ತೆಂಗು, ಕಾಫಿ, ಕಾಳುಮೆಣಸು ಮತ್ತಿತರ ಕೃಷಿ ಗಿಡಗಳಿಂದ ತುಳಿದು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಅಲ್ಲದೆ ವಿರಾಜಪೇಟೆ ನಾಪಕ್ಲು ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿಯ ಚೆಯ್ಯಂಡಾಣೆಯ ಮುಖ್ಯ ರಸ್ತೆಯಲ್ಲಿ 4 ಆನೆ ಹಾಗೂ 1 ಮರಿ ಆನೆಗಳ ಗುಂಪು ರಸ್ತೆ ಮಧ್ಯದಲ್ಲೇ ಸವಾರಿ ನಡೆಸ್ತಾ ಇರುವ ವಿಡಿಯೋ ವಾಹನ ಚಾಲಕರು ಸೆರೆಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಗ್ರಾಮದಲ್ಲಿ ನಿರಂತರ ಕಾಡಾನೆಗಳ ಹಾವಳಿಯಿಂದ ಗ್ರಾಮಸ್ಥರು ನಡೆದಾಡಲು ಭಯಪಡುವ ಪರಿಸ್ಥಿತಿ ಉದ್ಭವವಾಗಿದೆ. ಈ ವ್ಯಾಪ್ತಿಯಲ್ಲಿ 20ಕ್ಕೂ ಅಧಿಕ ಕಾಡಾನೆಗಳು ತೋಟದಲ್ಲೇ ಬೀಡುಬಿಟ್ಟಿದೆ. ಬೆಳ್ಳಂಬೆಳಿಗ್ಗೆ ಕಾಡಾನೆಗಳು ಜನರ ಕಣ್ಣಿಗೆ ಕಾಣಿಸ್ತಾ ಇದ್ದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಂಚರಿಸುವ ಮುಖ್ಯ ರಸ್ತೆಯಲ್ಲೇ ಕಾಡಾನೆ ಸಂಚರಿಸ್ತಾ ಇದೆ. ಚೆಯ್ಯಂಡಾಣೆಯ ಬೆಳೆಗಾರ ಸುಮಂತ್ ಅವರ ತೋಟಗಳಿಗೆ ಲಗ್ಗೆ ಇಟ್ಟ ಕಾಡಾನೆ ಅಪಾರ ಪ್ರಮಾಣದಲ್ಲಿ ಕೃಷಿ ಗಿಡಗಳಿಂದ ತುಳಿದು ನಾಶಪಡಿಸಿದೆ. ಚೆಯ್ಯಂಡಾಣೆಯ ಬಳಿ ಇರುವ ಸುಮಂತ್ ಅವರ ತೋಟಕ್ಕೆ ಮಧ್ಯರಾತ್ರಿ ಕಾಡಾನೆಗಳ ಹಿಂಡು ಲಗ್ಗಿಡುವ ದೃಶ್ಯ ಚೆಯ್ಯಂಡಾಣೆಯ ಕರ್ನಾಟಕ ಬ್ಯಾಂಕ್ ಸಮೀಪವಿರುವ ವೆಸ್ಟರ್ನ್ ಕಾಫಿ ಲಿಂಕ್ಸ್ ಮಳಿಗೆಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಬಳಿಕ ಕಾಡಾನೆಗಳು ಚೆಯ್ಯಂಡಾಣೆಯ ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಬವಿಯರಿಯಂಡ ಲವಕುಮಾರ್ ಎಂಬವರ ಗೇಟ್ ಮೂಲಕ ತೆರಳುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಕೂಡಲೇ ಸಂಬಂಧಪಟ್ಟ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಂಡು ಕಾಡಾನೆ ಗ್ರಾಮಕ್ಕೆ ನುಸುಳದ ರೀತಿಯಲ್ಲಿ ಶಾಶ್ವತ ಪರಿಹಾರ ಒದಗಿಸಬೇಕು. ಅದರಂತೆ ಕಾಡಾನೆ ದಾಳಿಯಿಂದ ನಷ್ಟ ಹೊಂದಿದ ಬೆಳೆಗಾರರಿಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕಾಡಾನೆ ದಾಳಿ ನಡೆಸಿದ ಸ್ಥಳಕ್ಕೆ ವಿರಾಜಪೇಟೆ ವಲಯ ಆರ್ಎಫ್ಒ ನೇತೃತ್ವದಲ್ಲಿ ವಿರಾಜಪೇಟೆ ವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಶ್ರೀನಿವಾಸ್ ಹಾಗೂ ಕ್ಯಾಂಪ್ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು.
ಮಡಿಕೇರಿ ತಾಲೂಕು ನೂತನ ತಹಶೀಲ್ದಾರರಾಗಿ ಅಧಿಕಾರ ವಹಿಸಿಕೊಂಡ 2020 ಬ್ಯಾಚಿನ ಕೆಎಎಸ್ ಅಧಿಕಾರಿ ಶ್ರೀಧರ್ ಅವರನ್ನು ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸ್ವಾಗತ ಮಾಡಲಾಯಿತು. ಈ ಸಂದರ್ಭ ಮಡಿಕೇರಿ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಕೆಜಿ ಪೀಟರ್, ಹಬೀಬ್, ಸೇವಾದಳ ಬ್ಲಾಕ್ ಅಧ್ಯಕ್ಷರಾದ ಮೊಹಮ್ಮದ್ ಹಯಾತ್, ಯುವ ಕಾಂಗ್ರೆಸ್ ಅಧ್ಯಕ್ಷ ಕವನ್ ಕೊತ್ತೋಳಿ, ಶರಣು ಪಾಲ್ಗೊಂಡಿದ್ದರು. ದಕ್ಷಿಣ ಕೊಡಗಿನಲ್ಲಿ ಹುಲಿ ಉಪ್ಪಟಳ ಮಿತಿ ಮೀರಿದ್ದು ಹಸುವೊಂದು ಹುಲಿ ದಾಳಿಗೆ ಬಲಿಯಾಗಿದೆ. ಈ ಘಟನೆ ವಿರಾಜಪೇಟೆಯ ತೆರಾಲು ಗ್ರಾಮದಲ್ಲಿ ನಡೆದಿದ್ದು, ಸ್ಥಳೀಯ ನಿವಾಸಿ ಬೊಟ್ಟಂಗಡ ಅಣ್ಣಯ್ಯ ಎಂಬುವರಿಗೆ ಸೇರಿದ ಹಸು ಇದಾಗಿದೆ. ಗ್ರಾಮದಲ್ಲಿ ಆತಂಕದ ವಾತಾವರಣ ಮೂಡಿದ್ದು, ಅರಣ್ಯ ಇಲಾಖೆ ತಕ್ಷಣ ಹುಲಿಯನ್ನ ಸೆರೆ ಹಿಡಿಯಬೇಕೆಂದು ಒತ್ತಾಯಿಸಿದ್ದಾರೆ. ಹುಲಿ ಸೆರೆಗಾಗಿ ಅರಣ್ಯ ಸಿಬ್ಬಂದಿಗಳು ಸಾಕಾನೆಗಳೊಂದಿಗೆ ಕಳೆದ 1 ವಾರದಿಂದ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಹುಲಿ ಮಾತ್ರ ವಿವಿಧ ಗ್ರಾಮಗಳಲ್ಲಿ ದಾಳಿ ಮುಂದುವರೆಸಿದ್ದು ಯಾರ ಕಣ್ಣಿಗೂ ಬೀಳ್ತಾ ಇಲ್ಲ. ಸುಂಟಿಕೊಪ್ಪ ಲಯನ್ಸ್ ಸಂಸ್ಥೆಯಿಂದ ಹಲವಾರು ಸಮಾಜಮುಖಿ ಕೆಲಸ ಮಾಡಿದರೂ ಕೂಡ ಪರಿಪೂರ್ಣತೆಯ ಗುಣ ಇಲ್ಲದಿದ್ದರೆ ಯಾವ ಕೆಲಸವೂ ತೃಪ್ತಿ ತರೋದಿಲ್ಲ ಅಂತ ಲಯನ್ಸ್ ಸಂಸ್ಥೆ ಅಧಿಕಾರಿ ರೊನಾಲ್ಡ್ ಗೋಮ್ಸ್ ಅಭಿಪ್ರಾಯಪಟ್ಟರು. ಕೃಷಿ ಪತ್ತಿನ ಸಹಕಾರ ಸಂಘದ ಗುಂಡುಕುಟ್ಟಿ ಮಂಜುನಾಥಯ್ಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸುಂಟಿಕೊಪ್ಪ ಲಯನ್ಸ್ ಸಂಸ್ಥೆಯ ಪದಗ್ರಹಣ ಕಾರ್ಯಕ್ರಮದ ಉದ್ಘಾಟನೆ ಮತ್ತು ನೂತನ ಸದಸ್ಯರಿಗೆ ಪ್ರತಿಜ್ಞಾ ವಿಧಿ ಬೋಧಿಸಿ ಅವರು ಮಾತನಾಡಿದರು. ಈ ಸಂಸ್ಥೆಯು 1977ರಲ್ಲಿ ಪ್ರಾರಂಭಗೊಂಡು ಹಲವಾರು ಅಡ್ಡಿ ಆತಂಕಗಳನ್ನು ಎದುರಿಸಿ ಕೊಡಗಿನ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಈ ಸಂಸ್ಥೆ ಕೂಡ ಒಂದಾಗಿ ಇದೀಗ 50ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾ ಇರುವುದು ಶ್ಲಾಘನೀಯವೆಂದರು. ನಿರ್ಗಮಿತ ಅಧ್ಯಕ್ಷ ಶಶಾಂಕ್ ಅವರು ನೂತನ ಅಧ್ಯಕ್ಷ ರಕ್ಷಿತ್ ಚೆಟ್ಟಿಮಾಡ ಅವರಿಗೆ ಸಂಸ್ಥೆಯ ಅಧಿಕಾರವನ್ನು ಹಸ್ತಾಂತರ ಮಾಡಿದರು. ನೂತನ ಅಧ್ಯಕ್ಷ ರಕ್ಷಿತ್ ಮಾತನಾಡಿ, ಈ ಸಂಸ್ಥೆ ನಿರಂತರವಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಮುಂದೆ ಕೂಡ ಅದು ಇನ್ನಷ್ಟು ವಿಸ್ತಾರವಾಗಲಿದೆ. ಈ ಕಾರ್ಯಕ್ಕೆ ಹಿರಿಯ ಸದಸ್ಯರು, ಪದಾಧಿಕಾರಿಗಳು ಕೈಜೋಡಿಸಬೇಕೆಂದರು. ಸಂಸ್ಥೆಯ ಜಿಲ್ಲಾ ಸಂಯೋಜಕ ಮೋಹನ್ ದಾಸ್, ವಲಯ ಸಂಯೋಜಕ ನವೀನ್ ಅಂಬೇಕಲ್ ಈ ಸಂದರ್ಭ ಮಾತನಾಡಿದರು. ಇದೇ ವೇಳೆ ಸಂಸ್ಥೆಯ ವಲಯಾಧಿಕಾರಿ ರಂಜನ್ ತಿಮ್ಮಯ್ಯ ನಟರಾಜು, ಸುಮನ್ ಬಾಲಚಂದ್ರನ್, ಸುಂಟಿಕೊಪ್ಪ ಘಟಕ ಕಾರ್ಯದರ್ಶಿ ಗ್ಲೆನ್ ಮೆನೆಜಸ್, ಟಿಆರ್ ಜಯದೇವ್, ಪ್ರೀತಂ ಪ್ರಭಾಕರ್, ಅನಿಲ್ ಕುಮಾರ್, ಹಿರಿಯ ಸದಸ್ಯರಾದ ಡಾಕ್ಟರ್ ಯಶೋಧರ ಪೂಜಾರಿ, ಎಸ್ಜಿ ಶ್ರೀನಿವಾಸ್, ಕೆಡಿ ರಾಮಯ್ಯ, ಕೋಟೆರ ಶಂಭು, ಅಂಜಲಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುನಿಲ್ ಪೂಜಾರಿ, ಸುಂಟಿಕೊಪ್ಪ. ವಿಜಯ್ ಪಿಕೆ ವಿಜಯ್ ಕುಮಾರ್, ಎಚ್ ಬಿ ಗಣೇಶ್, ಸಿಟಿ ವನ್ಯಪ್ರಾಣಿ ನಿಯಂತ್ರಿಸಲು ಶಾಸಕರುಗಳ ಹಾಗೂ ಸಂಸದರು ಒಟ್ಟಾಗಿ ಪ್ರಯತ್ನಿಸಬೇಕಿದೆ ಎಂದು ಬಿ ಶೆಟ್ಟಿಗೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೊಲ್ಲೀರ ಯು ಬೋಪಣ್ಣ ಹೇಳಿದ್ದಾರೆ. ಕಾಡಾನೆ ನಿಯಂತ್ರಣದ ಬಗ್ಗೆ ಪೊನ್ನಂಪೇಟೆ ಅರಣ್ಯ ಇಲಾಖೆ ಎದುರು ನಡೆಸಿದ ಪ್ರತಿಭಟನೆ ಸಂದರ್ಭ ಸಾಕಷ್ಟು ತಪ್ಪು ಮಾಹಿತಿಯನ್ನು ನೀಡಲಾಗಿದೆ. ಕಾಡಾನೆ ಸಮಸ್ಯೆ ನಿಯಂತ್ರಣಕ್ಕೆ 21 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮೀಸಲಿಟ್ಟಿದ್ದು, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಟ್ಟಾಗಿ ತೊಡಗಿಸಿಕೊಳ್ಳಬೇಕಿದೆ. ಈ ನಿಟ್ಟಿನಲ್ಲಿ ಸಂಸದರು ಮತ್ತು ಕೊಡಗಿನ ಶಾಸಕರು ಒಟ್ಟಾಗಿ ಪರಿಹಾರಕ್ಕೆ ಮುಂದಾಗಬೇಕಿದೆ ಎಂದರು. ಬಿ ಶೆಟ್ಟಿಗೇರಿ ಭಾಗಕ್ಕೆ ಶಾಸಕ ಎಸ್ ಪೊನ್ನಣ್ಣ ಮುತುವರ್ಜಿಯಿಂದ 3 ಕೋಟಿ ಮೀಸಲಿಡಲಾಗಿದೆ. ಇದರಲ್ಲಿ ಸೋಲಾರ್ ಬೇಲಿ ಯೋಜನೆಗೆ ಭೂಮಿ ಪೂಜೆ ನೆರವೇರಿದೆ. ಸರ್ವೆ ಕೂಡ ನಡೆಸಲಾಗ್ತಾ ಇದೆ. 72 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಟೆಂಡರ್ ಕೂಡ ನಡೆಸಲಾಗಿದೆ. ಮಳೆ ನಂತರ ಕಾಮಗಾರಿಯನ್ನು ಆರಂಭಿಸಲಾಗುತ್ತೆ ಎಂದರು. ಶಾಸಕರು ತಿಂಗಳಿಗೆ ಕನಿಷ್ಠ 2 ಸಭೆಗಳನ್ನು ಅರಣ್ಯ ಅಧಿಕಾರಿಗಳೊಂದಿಗೆ ನಡೆಸಿಕೊಂಡು ಶಾಶ್ವತ ಪ್ರಯತ್ನ ಮುಂದುವರೆಸಿದ್ದಾರೆ. ಕಳೆದ 20 ವರ್ಷಗಳಲ್ಲಿ ಇದ್ದ ಶಾಸಕರು ಎಷ್ಟು ಸಭೆಯನ್ನು ನಡೆಸಿದ್ದಾರೆ ಎಂದು ತಿಳಿಸಲಿ ಎಂದು ಹೇಳಿದರು. ಬಿ ಶೆಟ್ಟಿಗೇರಿ ಅಂತೇಳಿ ತುಂಬ ಕೇಳ್ತಾ ಇತ್ತು. ನಿಜ, ಬಿ ಶೆಟ್ಟಿಗೇರಿ ತುಂಬ ಆನೆಗಳ ಗಲಾಟೆ, ಬಿ ಶೆಟ್ಟಿಗೇರಿ ಇರ್ಬೋದು, ಬೇಗೂರು ಇರ್ಬೋದು, ಇವತ್ತು ಎಷ್ಟು ಮಟ್ಟಿಗೆ ಆನೆಗಳ ಗಲಾಟೆ ಅಂತ ಹೇಳಿದ್ರೆ ಅವರು ನಿನ್ನೆ ಪ್ರತಿಭಟನೆ ಮಾಡಿದ್ದು ಖಂಡಿತವಾಗ್ಲೂ ನಾವು ಅದರ ವಿರೋಧ ಮಾಡ್ತಾ ಇಲ್ಲ. ಮಾಡಿದ್ದು ಕರೆಕ್ಟ್ ಇದೆ. ಬಟ್ ಮಾಡಿದ ರೀತಿ ಅವರು ಸರಿಯಿಲ್ಲ ಅಂತ ಹೇಳೋದು ನಾನು ಒಂದು 2 ಮಾತಲ್ಲಿ ಹೇಳಬೇಕು. ಈ 21 ಕೋಟಿ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ ನಾವು ನಮ್ಮ ಬಿ ಶೆಟ್ಟಿಗೇರಿಯಿಂದ ನಾವು ಒಂದು ನಿಯೋಗವಾಗಿ ಶಾಸಕರನ್ನ ಭೇಟಿ ಮಾಡಿದಾಗ ಶಾಸಕರು ಹೇಳಿದ್ರು, ಏನಾದರೂ ಪರವಾಗಿಲ್ಲ, ನಾವು ನಿಮಗೆ ಒಂದು 3 ಕೋಟಿ ಅನುದಾನವನ್ನು ನಿಮ್ಮ ಬಿ ಶೆಟ್ಟಿಗೇರಿ ಪಂಚಾಯತಿಗೆ ಕೊಡ್ತೀವಿ ಅಂತೇಳಿ ಮಾತು ಕೊಟ್ಟರು. ಮಾತು ಕೊಟ್ಟ ಹಾಗೆ ಅವರು
ಏನು ಮಾಡಿದ್ದಾರೆ, ಬಂದು ಗುದ್ದಲಿ ಪೂಜೆ ಮಾಡಿರೋದು ಯಾವ ವಿಚಾರಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಸೋಲಾರ್ ಫೆನ್ಸಿಂಗ್ಗೆ ಗುದ್ದಲಿ ಪೂಜೆ ಮಾಡಿದ್ರು. ಅವತ್ತು ಸೋಲಾರ್ ಫೆನ್ಸಿಂಗ್ ಗುದ್ದಲಿ ಪೂಜೆ ಮಾಡಿಬಿಟ್ಟು ಈ ಬ್ಯಾರಿಗೇಡ್ ಹಾಕ್ಲಿಕ್ಕೆ ಅವರು ಅದನ್ನ ಸರ್ವೆ ಮಾಡ್ಲಿಕ್ಕೆ ಹೇಳಿದ್ದಾರೆ ಯಾರಿಗೆ, DF ಅವರಿಗೆ. ಅದನ್ನು ನೆನ್ನೆ ಯಾರೋ ಕೆಲವು ಜನ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲ, BCTಗಿರಿಗೆ ಯಾವುದೇ ಹಣ ಬಂದಿಲ್ಲ. ಈಗಾಗಲೇ 6 ಕಿಲೋಮೀಟರ್ ಫೆನ್ಸಿಂಗ್ ಮಾಡಲಿಕ್ಕೂ ಮತ್ತು 6 ಕಿಲೋಮೀಟರ್ ಏನು ಟ್ರಂಚ್ ತೆಗೆದಿದ್ದಾರೆ ಅದನ್ನೆಲ್ಲ ಮತ್ತೆ ಅದನ್ನ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ. ಈಗಾಗಲೇ ಏನಾದರೂ ಕೆಲಸ ಸ್ಟಾರ್ಟ್ ಆಗಬೇಕಾಗಿತ್ತು, ಅಷ್ಟೊತ್ತಿಗೆ ಈ ವರ್ಷ ಏಪ್ರಿಲಲ್ಲೇ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮಲ್ಲಿ ಏನಾಗಿದೆ, BCTಗಿರಿ ಭಾಗ, ವಿಬಾಡಗ ಮತ್ತು ಬೇಗೂರು ಭಾಗದಲ್ಲಿ ತುಂಬ ಗುಡ್ಡ ಪ್ರದೇಶ ಇದೆ. ಅಲ್ಲಿಗೆ ಈ ಸಮಯದಲ್ಲಿ ಹೋಗ್ಲಿಕ್ಕೆ ಬರಲಿಕ್ಕೆ ತುಂಬ ಕಷ್ಟ. ಇದರಿಂದ ತಡವಾಗಿದೆ ಅನ್ನೋದೇ ಯಾವುದೇ ಕಾರಣಕ್ಕೂ ಶಾಸಕರಾಗಲಿ ಈ ಹಣ ಇಲ್ಲ. ಈಗಾಗಲೇ 72 ಲಕ್ಷ ರೂಪಾಯಿದು ಆಲ್ರೆಡಿ 6 ಕಿಲೋಮೀಟರ್ ಮಾಡಲಿಕ್ಕೆ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಅರಣ್ಯ ಇಲಾಖೆಯವರು ಟೆಂಡರ್ ಕರೆದಿದ್ದಾರೆ. ಬಟ್ ಕಾರಣಾಂತರದಿಂದ, ಈ ಮಳೆ ಕಾರಣಾಂತರದಿಂದ ಇವತ್ತು ಅದನ್ನ ಮುಂದೂಡಿದ್ದಾರೆ ಅಲ್ಲದೆ ಅಕ್ಟೋಬರಿಂದ ಖಂಡಿತವಾಗ್ಲೂ ಇದನ್ನು ಮಾಡ್ತೀವಿ. ಯಾವುದೇ ರೈತರಿಗೆ ಏನೇ ಸಮಸ್ಯೆ ಆದರೂ ನಾವು ನಮ್ಮ ಶಾಸಕರು ಸ್ಪಂದಿಸ್ತಾರೆ ಅಂತೇಳಿ ನಮಗೆ ಒಂದು ವಿಶ್ವಾಸ ಇದೆ. ನಾನು ಕಂಡಾಗೆ 20 ವರ್ಷದಲ್ಲಿ ಈ ಏನು 20 ವರ್ಷ ಏನು ಶಾಸಕರಿದ್ರು, ಅವರು ಎಷ್ಟು ಅರಣ್ಯ ಇಲಾಖೆ ಜೊತೆ ಎಷ್ಟು ಅವರು ಮೀಟಿಂಗ್ ಮಾಡಿದ್ದಾರೆ, ಎಷ್ಟು ಅರಣ್ಯ ಅಧಿಕಾರಿಗಳ ಚರ್ಚೆ ಮಾಡಿದ್ದಾರೆ ಅಂತ ಹೇಳೋದನ್ನ ನಮಗೆ ಒಂದ್ಸತಿ ಮಾಹಿತಿ ಕೊಡಬೇಕಾಗ್ತದೆ. ನಮ್ಮ ಶಾಸಕರು 2 ವರ್ಷದಲ್ಲಿ ಈ ಅರಣ್ಯ ಇಲಾಖೆಯ ಜೊತೆ ತಿಂಗಳಿಗೆ 2 ಸತಿ ಅರಣ್ಯ ಇಲಾಖೆ ಜೊತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ಇದನ್ನು ಹೇಗೆ ಕಂಟ್ರೋಲ್ ತರಬೇಕು ಅಂತೇಳಿ ನಾನು ಒಂದು ಮನವಿ ಮಾಡ್ತಾ ಇದ್ದೇನೆ. ನಾವು ರಾಜಕೀಯವನ್ನು ಬಿಟ್ಟು ಇವತ್ತು ಏನು ನಮ್ಮ MP ಇದ್ದಾರೆ, ಇದು ನಮ್ಮ ತಾಟುಮಣಪ್ಪ ಅವರು ಹೇಳಿದಾಗೆ ಇದು ಕೇಂದ್ರ ಸರ್ಕಾರಕ್ಕೆ ಬರುವಂಥ ವಿಚಾರ ಇದು. ಏನಂತೇಳಿ ಒಂದು ಆನೆ ಹಿಡಿಬೇಕಾದ್ರೆ, ಒಂದು ಹುಲಿ ಹಿಡಿಬೇಕಾದ್ರೆ ಅದೆಲ್ಲ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ಆಗಬೇಕು. ಇವತ್ತು ನಾವು ಏನೇ ಫೆನ್ಸಿಂಗ್ ಏನೇ ಮಾಡಿದ್ರು, ಇವತ್ತು ಒಳಗಡೆ ಇರೋ ಆನೆಯನ್ನ ಹೊರಗಡೆ ಹಾಕ್ಬೇಕಾದ್ರೆ ಅದನ್ನ ಶಿಫ್ಟ್ ಮಾಡಬೇಕಾದ್ರೆ ಅದು ಇವತ್ತು ಕೇಂದ್ರ ಸರ್ಕಾರದ ದಿಂದನೇ ಅನುಮತಿ ನಾವು ತಗೊಂಡು ಮಾಡಬೇಕಾಗ್ತದೆ. ಇದನ್ನ ಇವತ್ತು ರಾಜಕೀಯ ಬಿಟ್ಟು ಎಲ್ಲರೂ ಸಹ ನಾವು ಒಟ್ಟಿಗೆ ಸೇರ್ಕೊಂಡು ನಾವು ಕೊಡಗನ್ನು ಉಳಿಸ್ಕೊಳ್ಳುವಂಥ ಒಂದು ವ್ಯವಸ್ಥೆ ಮಾಡುವ. ಕಾರಣ ಏನಂತ ಹೇಳಿದ್ರೆ, ಇವತ್ತು ನಮ್ಮಲ್ಲಿ ಕಾರ್ಮಿಕರು ತೋಟಕ್ಕೆ ಕೆಲಸಕ್ಕೆ ಹೋಗ್ಲಿಕ್ಕೆ ಇವತ್ತು ಹಿಂಜರಿತಾ ಇದ್ದಾರೆ. ಇದೇ ತರ ಮುಂದುವರೆದಲ್ಲಿ ಒಂದು 2-3 ವರ್ಷದಲ್ಲಿ ಮುಂದುವರೆದಲ್ಲಿ ಕಾರ್ಮಿಕರೇ ಸಿಕ್ಕದಂತ ಪರಿಸ್ಥಿತಿ ಬರುವ ಚಾನ್ಸಸ್ ತುಂಬಾ ಇದೆ. ಕಾರಣ ಅಂತಂದ್ರೆ ಯಾರು ಜೀವ ಕಳ್ಕೊಂಡು ಇವತ್ತು ಕೆಲಸ ಮಾಡ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಇವತ್ತು ಖಂಡಿತವಲ್ಲ, ಅದಕ್ಕೆ ನಾವು ಎಲ್ಲ ಸೇರ್ಕೊಂಡು ಇದನ್ನ ಶಾಶ್ವತ ಪರಿಹಾರಕ್ಕೆ ನಾವು ಒಂದು ತಂಡ ನಿಯೋಗ ಮಾಡಬೇಕು. ನಾವು ಇವತ್ತು ಕೇಂದ್ರ ಸರ್ಕಾರಕ್ಕೆ ಯಾರು ನಿನ್ನೆ ಕೆಲವು ನಾಯಕರು ಏನೇನೋ ಮಾತಾಡಿದ್ದಾರೆ, ಅವ್ರು ದಯವಿಟ್ಟು ನಾನು ಅವ್ರಿಗೆ ಮನವಿ ಮಾಡ್ತೀನಿ, ಕೇಂದ್ರ ಸರ್ಕಾರಕ್ಕೆ MP ಅವರ ಮುಖಾಂತರ ಒಂದು ಮನವಿ ಮಾಡಿ. ಬರೀ ಶಾಸಕರ ಮೇಲೆ ಹೇಳಿದ್ರೆ ಆಗೋದಿಲ್ಲ, ಇದು ಎಲ್ಲರಿಗೂ ಜವಾಬ್ದಾರಿಕೆ ಇದೆ. ಇದು ಬರೀ ಶಾಸಕರೊಬ್ಬರೇ ಅಲ್ಲ ಇಲ್ಲಿರೋದು. ಏನು ಶಾಸಕರು ಎಷ್ಟು ಜವಾಬ್ದಾರಿಕೆ, ಅವರ ಜವಾಬ್ದಾರಿಕೆ ಮೀರಿ ಹೆಚ್ಚಿಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅದೇ ತರ MP ಅವ್ರನ್ನ ಸಹ ನೀವು MP ಅವ್ರು ಕೆಲಸ ಮಾಡಿ ಒಳ್ಳೆ MP ಇದ್ದಾರೆ, ಅವ್ರನ್ನ ಸಂಪರ್ಕ ಮಾಡಿದ್ರೆ ಕೊಡಗಿ ಖಂಡಿತವಾಗಲೂ ಅವ್ರು ಇವತ್ತು ನಮಗೆ ಕೆಲಸ ಮಾಡಿ ಕೊಡ್ತಾರೆ. ಅವರು ನಮ್ಮ ಶಾಸಕರು ಇಬ್ಬರ ಜೊತೆ ಸೇರಿದಲ್ಲಿ ನಮ್ಮ ಕೊಡಗಿನ ಇದೊಂದು ಪರಿಹಾರ ಆಗ್ತದೆ ಅಂತ ಹೇಳುವಂಥ ಒಂದು ವಿಶ್ವಾಸದಲ್ಲಿ ಇದೆ. ಅದನ್ನ ಮಾತನ್ನು ಮುಗಿಸ್ತೀನಿ. ಕಾಂಗ್ರೆಸ್ ವಕ್ತಾರ ಅಪ್ಪಟ್ಟಿರ ಟಾಟು ಮಣ್ಣಪ್ಪ ಮಾತನಾಡಿ, ಪ್ರತಿಭಟನೆಯ ಸಂದರ್ಭ ಜನರಿಗೆ ತಪ್ಪು ಮಾಹಿತಿ ನೀಡಲಾಗಿದೆ. ಜನರ ಭಾವನೆಗೆ ವಿರುದ್ಧವಾಗಿ ಸತತವಾಗಿ ತಪ್ಪು ಮಾಹಿತಿ ನೀಡ್ತಾ ಇರುವುದು ಸರಿಯಲ್ಲ ಎಂದರು. ಇವತ್ತು ಆನೆಗಳಿಂದ, ವನ್ಯ ಜೀವಿಗಳಿಂದ ಇವತ್ತು ಜನರು ತೊಂದರೆಯಲ್ಲಿದ್ದಾರೆ ಅಂತೇಳಿ ನಿನ್ನೆ ಕೆಲವರು ಫಾರೆಸ್ಟ್ ಆಫೀಸ್ ಮುಂದೆ ಪ್ರತಿಭಟನೆಯ ವೇಳೆಯಲ್ಲಿ ಜನರಿಗೆ ತಪ್ಪು ಮಾಹಿತಿಯನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ. ಕೆಲವರು ಸತತವಾಗಿ ಕಳೆದ 2 ವರ್ಷಗಳಿಂದ ಜನರ ಭಾವನೆಯ ವಿರುದ್ಧವಾಗಿ ತಪ್ಪು ಸಂದೇಶಗಳನ್ನು ನೀಡುತ್ತಾ ಈ ಭಾಗದಲ್ಲಿ ಆಗ್ತಿರ್ತಕ್ಕಂಥ ಕೋಟ್ಯಾಂತರ ರೋಗಗಳ ಅಭಿವೃದ್ಧಿ ಕಾರ್ಯವನ್ನು ಸಹ ಅವರು ಲೇವಡಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಪತ್ರಿಕಾಗೋಷ್ಠಿಯಿಂದ ನಾವೊಂದು ಸಂದೇಶವನ್ನು ನೀಡಬೇಕು. ಈ ಭಾಗದಲ್ಲಿ 2 ವರ್ಷಗಳ ಹಿಂದೆ
ನಮ್ಮ ಶಾಸಕರು ಆದಂಥ ಶ್ರೀಮಾನ್ ಅಜ್ಜಿಗುಡ್ಡೆ ಪೊನ್ನಣ್ಣವರು ಆಯ್ಕೆಯಾದ ನಂತರ ಇವತ್ತು ನಮ್ಮ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅತ್ಯಂತ ವೇಗವಾಗಿ ಮತ್ತು ಸುಂದರವಾಗಿ ಇವತ್ತು ಅಭಿವೃದ್ಧಿ ಕೆಲಸದ ಕಡೆಗೆ ಯಾವುದೇ ರೀತಿಯ ಭ್ರಷ್ಟಾಚಾರವಿಲ್ಲದೆ ನಡೀತಾ ಇದೆ. ಮಳೆಯ ಒಂದು ಏರುಪೇರಿನಿಂದ ಕೆಲವು ಕಡೆ ಆದಂಥ ಕಾಮಗಾರಿಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗಿರ್ಬೋದು ಹೊರತು ಅದನ್ನು ಸಹ ಸರಿಪಡಿಸುವ ವ್ಯವಸ್ಥೆಯನ್ನು ಮಾನ್ಯ ಶಾಸಕರು ಖುದ್ದಾಗಿ ನಿಂತು ಮಾಡ್ತಾ ಇದ್ದಾರೆ. ಈಗ ನಿನ್ನೆ ಅವರ ಇದರಲ್ಲೇ ಕೇವಲ ಗುದ್ದಲಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅವರು ವ್ಯಂಗ್ಯವಾಗಿ ಮಾತಾಡಿದ್ದನ್ನು ಸಹ ನಾವು ನೋಡಿದ್ವಿ. ಕೇವಲ ಗುದ್ದಲಿ ಪೂಜೆ ಯಾವುದೆಲ್ಲ ನಮ್ಮ ಶಾಸಕರು ಇಲ್ಲಿವರೆಗೆ ಯಾವುದೆಲ್ಲ ಗುದ್ದಲಿ ಪೂಜೆಯನ್ನು ಮಾಡಿದ್ದಾರೆ ಆ ಕೆಲಸ 3ರಿಂದ 4 ತಿಂಗಳವರೆಗೆ ಪೂರ್ಣವಾಗಿದೆ. ಯಾವುದೇ ಕೆಲಸ ಗುದ್ದಲಿ ಪೂಜೆ ಆಗಿರುವಂಥದ್ದು ಬಾಕಿಯಾಗಿಲ್ಲ. ನಿನ್ನೆ ಅರಣ್ಯ ಇಲಾಖೆಯಲ್ಲಿ ಪ್ರತಿಭಟನೆ ವೇಳೆಯಲ್ಲಿ 2021-22ರಲ್ಲಿ ಮಲೆನಾಡು ಪ್ರದೇಶಗಳಿಗೆ ಆನೆಗಳ ನಿಯಂತ್ರಣಕ್ಕಾಗಿ ಬಜೆಟ್ನಲ್ಲಿ 550ರಿಂದ 600 ಕೋಟಿ ಹಣವನ್ನು ಮೀಸಲಿಟ್ಟಿದ್ದಾರೆ ಅಂತೇಳಿ ಯಾರೋ ಒಬ್ಬರು ಪ್ರತಿಭಟನೆ ವೇಳೆಯಲ್ಲಿ ಮಾತಾಡ್ತಾರೆ. ಆವಾಗ ಇದ್ದಿದ್ದು ಬೊಂಬೈ ಸರ್ಕಾರ. ಆ ಹಣ ಎಲ್ಲಿ ಹೋಯ್ತು ಅಂತ ನಮ್ಮನ್ನ ಕೇಳಿದ್ರೆ, ಕಾಂಗ್ರೆಸ್ ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಅವರೇ ಉತ್ತರ ಕಂಡುಕೊಳ್ಬೇಕು. ಯಾಕಂದ್ರೆ 2021-22ರಲ್ಲಿ ಇದ್ದಿದ್ದು BJP ನೇತೃತ್ವದ ಬೊಂಬೈ ಸರ್ಕಾರ ಇದ್ದಿದ್ದು. ಈ ಸರ್ಕಾರದಲ್ಲಿ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಅಂತೇಳಿ ಮಾಹಿತಿ ಹಕ್ಕನ್ನ ಇವತ್ತು ಕರ್ನಾಟಕ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ದ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಮಾಹಿತಿ ಹಕ್ಕು ಅಂತೇಳಿ ಒಂದು ಕಾಯ್ದೆಯನ್ನು ತಂದಿದೆ. ಇವರಿಗೆ 600 ಕೋಟಿ ಎಲ್ಲಿ ಹೋಯ್ತು ಅಂತೇಳಿ ಒಬ್ಬ ಅರಣ್ಯ ಇಲಾಖೆಯನ್ನು ಪ್ರಶ್ನೆ ಮಾಡೋದಾದರೆ ಅದು ನಮ್ಮ ಸರ್ಕಾರದಲ್ಲಿ ಆಗಿರುವಂಥದ್ದಲ್ಲ. ನಮ್ಮ ಪೊನ್ನಣ್ಣನವರು ಪೊನ್ನಣ್ಣನವರು MLA ಆಗಿ ಬಂದ ನಂತರ ಮುಖ್ಯಮಂತ್ರಿಗಳೊಂದಿಗೆ ಮತ್ತು ಅರಣ್ಯ ಸಚಿವರೊಂದಿಗೆ ನಿಕಟವಾದ ಸಂಪರ್ಕವನ್ನು ಇಟ್ಟುಕೊಂಡು ಈ ಭಾಗದಲ್ಲಿ 21 ಕೋಟಿ ರೂವನ್ನು ಈಗಾಗಲೇ ಮಂಜೂರು ಮಾಡಿ ಅದು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದೆ. ಅದರಲ್ಲಿ ತಿತಿಮತಿ ವಲಯಕ್ಕೆ 7 ಕೋಟಿ, ಮತ್ತು ಮಡಿಕೇರಿ ನಮ್ಮ ಯಾವುದು BCDಗೇರಿ ಸರಿ ಬರುವಂಥದ್ದು, ಅದಕ್ಕೆಲ್ಲದಕ್ಕೂ ಸಹ ಈಗಾಗಲೇ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ. ಇವತ್ತು ನಿಜ ಮಾಯಮುಡಿ ಇರ್ಬೋದು, ದೇವರಪ್ಪರ ಇರ್ಬೋದು, ತಿತಿಮತಿ ಇರ್ಬೋದು, ಗೋಣಿಕೊಪ್ಪದ ಸುತ್ತಮುತ್ತ ಇರ್ಬೋದು, BCDಗೇರಿ, ಕುಟ್ಟಂದಿ, ಕುಂದ ಈ ಕಡೆ ಎಲ್ಲ ಜನರಿಗೆ ಏನು ತೊಂದರೆ ಆಗಿದೆ ಅದು ನಿನ್ನೆ 2 ವರ್ಷಗಳಿಂದ ಆದಂಥ ತೊಂದರೆಗಳಲ್ಲ. ಇದು ಕಳೆದ 25 ವರ್ಷಗಳಿಂದ ನಿರಂತರವಾಗಿ ವನ್ಯಜೀವಿಗಳು ದಾಳಿಡ್ತಾನೆ ಇದೆ, ವ್ಯವಸ್ಥಿತವಾಗಿ ಆಗ್ತಾ ಇದೆ. ಈಗ ನಮ್ಮ ಸರ್ಕಾರ ಬಂದಮೇಲೆ, ಈಗ ಪೊನ್ನಣ್ಣನವರು ಬಂದಮೇಲೆ ಇವತ್ತು ನಮ್ಮದು ಕರ್ತವ್ಯ ನಿಜ, ನಾವು ಒಪ್ಕೊಳ್ತೀವಿ. ನಾವು ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವಂಥ ಯಾವುದೇ ಪ್ರಮೇಯ ನಮ್ಮಲ್ಲಿಲ್ಲ. ಇವತ್ತು ನಮ್ಮ ಪೊನ್ನಣ್ಣನವರು ಇದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಇಟ್ಟು ಇವತ್ತು ಆನೆಗಳ ಪುನರ್ವಸತಿಯನ್ನು ಯಾವ ರೀತಿ ಮಾಡಬೇಕು, ಆನೆಗಳನ್ನೆಲ್ಲ ಫಾರೆಸ್ಟ್ ಒಳಗಡೆನೆ ಅವ್ರನ್ನ ಅಲ್ಲಿ ಅವರಿಗೆ ಇರುವಂಥ ಆಹಾರಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ಸೂಕ್ಷ್ಮವಾಗಿ ಅವರು ಗಮನಿಸ್ತಾ ಇದ್ದಾರೆ. ಅದಕ್ಕಾಗಿ ಈಗಾಗಲೇ 21 ಕೋಟಿ ಹಣವನ್ನು ಮಾನ್ಯ ಅರಣ್ಯ ಸಚಿವರೊಂದಿಗೆ ಮಾತನಾಡಿ ಈಗಾಗಲೇ ರೈಲ್ವೆ ಬ್ಯಾರಿಕೇಡ್ಗಳನ್ನು ಎಲ್ಲೆಲ್ಲಿ ಹಾಕಬೇಕು, ಯಾವ ರೀತಿ ಅವ್ರನ್ನ ಅಲ್ಲಿ ಫಾರೆಸ್ಟ್ ಒಳಗಡೆ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಭಾಳಷ್ಟು ಮುತುರ್ಜೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇದು ನಿನ್ನೆ ಮೊನ್ನೆ ಆಗಿಂದ ನಾಳೆ ನಿಲ್ಲಿಸ್ಬಿಡ್ಲಿಕ್ಕೆ ನಿನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿದ್ದಲ್ಲ. ಇದು ಆನೆಗಳಿಂದ ನಿಜ ಇವತ್ತು ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ, ಅದರಲ್ಲಿ ಯಾರು ಮಾತಿಲ್ಲ. ನಾವು ಇವತ್ತು ಪ್ರತಿಭಟನೆ ಏನು ಮಾಡಿದ್ದಾರೆ ಅವ್ರು ಮಾಡಬಾರ್ದು ಅಂತ ಹೇಳೋದಲ್ಲ, ಜನರಿಗೆ ತಪ್ಪು ಸಂದೇಶನ ಕೊಡಬಾರ್ದು ಅಂತ ನಮ್ಮ ಉದ್ದೇಶದಿಂದ ಪತ್ರಿಕೆ ಕರೆದಿದ್ವಿ. ಇವತ್ತು ಏನು ವನ್ಯಜೀವಿಗಳಿಂದ ಜನರಿಗೆ ತೊಂದರೆ ಆಗ್ತಾ ಇದೆ, ಅದರಲ್ಲೂ ವಿಶೇಷವಾಗಿ ನಾವು ಸಹ ಅದೇ ಭಾಗದಲ್ಲಿ ಆನೆಗಳ ಮಧ್ಯದಲ್ಲೇ ಓಡಾಡ್ತಾ ಇರುವಂಥವ್ರು ನಾವು ಸಹ ನಮಗೂ ಸಹ ತೊಂದರೆ ಇದೆ. ತೊಂದರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇದನ್ನು ನಾವು ಹಂತವಾಗಿ ಆನೆಗಳನ್ನ ಕಾಡಿಗಟ್ಟುವುದರೊಂದಿಗೆ ಸೂಕ್ತವಾದ ಭದ್ರತೆ, ಇದು ನಾವು ರೈಲ್ವೆ ಬ್ಯಾರಿಕೇಡ್ ಒಟ್ಟಿಗೆ ಇವತ್ತು ಟ್ರಂಚನ್ನು ಆಳವಾಗಿ ತೆಗೆಯುವಂಥದ್ದು ಇರ್ಬೋದು, ಅಥವಾ ಸೋಲಾರ್ ಬೇಲಿ ಅಳವಡಿಸುವಂಥದ್ದು ಇರ್ಬೋದು. ಹಾಗೆ ಮೂರು ಕಾರ್ಯವನ್ನು ಒಟ್ಟಿಗೆ ಮಾಡಿದರೆ ಆನೆಗಳನ್ನ ಈ ಕಡೆ ಬರದೇ ರೀತಿಯಲ್ಲಿ ತಡೆ ಹಿಡಿಯಲಿಕ್ಕಾಗಿ ನಾವು ತುಂಬ ರೀತಿಯ ಪ್ರಯತ್ನಗಳನ್ನ ಈಗಾಗಲೇ ಪಡ್ತಾ ಇದ್ವಿ. ಸೊ ಈ ನಿಟ್ಟಿನಲ್ಲಿ ಇನ್ನೂ ಸಹ
ನಾವು ರಾಜ್ಯ ಸರ್ಕಾರಕ್ಕೆ ನಾವು ನಮ್ಮ ಒಂದು ನಿಯೋಗ ಬೆಳೆಗಾರರು ಎಲ್ಲ ಕೆಲವರು ಪ್ರತಿಭಟನೆಯಲ್ಲಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಕಾಂಗ್ರೆಸ್ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾವು ಆ ರೀತಿ ಅಲ್ಲ, ಇದು ಎಲ್ಲರಿಗೂ ತೊಂದರೆ ಇರುವಂಥದ್ದು. ಕಾಂಗ್ರೆಸ್ಗೂ ತೊಂದರೆ ಇದೆ, ಬಿಜೆಪಿಗೂ, ಜನರಿಗೆ ಜನಸಾಮಾನ್ಯರಿಗೂ ಸಹ ತೊಂದರೆ ಇದೆ. ಸೊ ಆ ನಿಟ್ಟಿನಲ್ಲಿ ನಾವೊಂದು ಮುಖ್ಯಮಂತ್ರಿಗಳ ಬಳಿ ಮಾನ್ಯ ಶಾಸಕರಾದಂಥ ಡಾಕ್ಟರ್ ಮಂತ್ರಗೌಡರು ಮತ್ತು ಎಸ್ ಪೊನ್ನಣ್ಣನವರ ಒಂದು ನೇತೃತ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಒಂದು ನಿಯೋಗವನ್ನು ಹೋಗಿ ಅವರಿಗೆ ಮನವರಿಕೆ ಮಾಡಿ ಅಲ್ಲಿಂದ ನಾವು ಕೇಂದ್ರ ಸರ್ಕಾರದೊಟ್ಟಿಗೂ ಸಹ, ಯಾಕಂದರೆ ನಮಗೊಬ್ಬರು MP ಸಹ ಇದ್ದಾರೆ, ಸೊ ಕೇಂದ್ರದಿಂದ ಸಹ ಇವತ್ತು ಆನೆಗಳನ್ನ ಹಿಡಿಲಿಕ್ಕಿರ್ಬೋದು ಅಥವಾ ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ಲಿಕ್ಕೆ ಇರ್ಬೋದು, ಇದಕ್ಕೂ ಸಹ ನಾವು ಕೇಂದ್ರಕ್ಕೂ ಒಂದು ನಿಯೋಗವನ್ನ ಹೋಗುವಂತ. ಗೋಷ್ಠಿಯಲ್ಲಿ ಗೋಣಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ, ಪೊನ್ನಂಪೇಟೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಣ್ಣೀರ ಹರೀಶ್ ಪಾಲ್ಗೊಂಡಿದ್ದರು. ಸರ್ಕಾರಿ ಶಾಲೆಗಳು ಮುಚ್ಚುವ ಹಂತ ತಲುಪಿದ್ದು ಅದನ್ನು ಉಳಿಸಿ ಬೆಳೆಸುವ ಕಾರ್ಯಕ್ಕೆ ಸಮಾಜದ ಎಲ್ಲರೂ ಕೈಜೋಡಿಸಬೇಕೆಂದು ಉದ್ಯಮಿ ಹಾಗೂ ಸಮಾಜ ಸೇವಕ ಗಿರೀಶ್ ಮಲ್ಲಪ್ಪ ಮೋರಿಕಲ್ಲು ಹೇಳಿದ್ದಾರೆ. ಶನಿವಾರ ಐಗೂರಿನ ಸರ್ಕಾರಿ ಪದವಿ ಪೂರ್ವ ಹಾಗೂ ಪ್ರೌಢಶಾಲೆಯ ಸಭಾಂಗಣದಲ್ಲಿ ತಾಲೂಕು ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆಯಿಂದ ಉದ್ಘಾಟಿಸಿ ಅವರು ಮಾತನಾಡಿದರು. ಗ್ರಾಮಾಂತರ ಮಟ್ಟದಿಂದ ಬಂದಿರುವ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದ ಸಾಧನೆ ಮಾಡಿದ್ದಾರೆ. ನಿರಂತರ ಶ್ರಮ ಹಾಗೂ ಅಧ್ಯಯನದ ಮೂಲಕ ಅತ್ಯುನ್ನತ ಸಾಧನೆ ಮಾಡಬಹುದು. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತಮ್ಮ ಮೊಬೈಲ್ಗಳಿಗೆ ವಿಶ್ರಾಂತಿ ನೀಡಿ ಓದಿನ ಕಡೆಗೆ ಹೆಚ್ಚು ಗಮನ ಹರಿಸಬೇಕೆಂದು ಸಲಹೆ ನೀಡಿದರು. ಸೇನೆಯವರು ದೇಶವನ್ನು ಕಾಯಲು ಶ್ರಮಪಟ್ಟರೆ ಪತ್ರಕರ್ತರು ದೇಶದ ಸರ್ವಾಂಗೀಣ ಪ್ರಗತಿಗೆ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ ಅಂತ ಈ ಸಂದರ್ಭ ಶ್ಲಾಘಿಸಿದರು. ಸರ್ಕಾರಿ ಶಾಲೆಗಳು ಹಾಗೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು IAS, IPS ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ಆಯ್ಕೆ ಮಾಡಿಕೊಂಡಲ್ಲಿ ಅಂತಹ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿಯ ಸಹಾಯ ಮಾಡಲು ತಾವು ಸಿದ್ಧವಿರುವುದಾಗಿ ಈ ಸಂದರ್ಭ ತಿಳಿಸಿದರು. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ GV ರವಿಕುಮಾರ್ ಮಾತನಾಡಿ, ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಮಾಡ್ತಾ ಇದೆ. ಅತ್ಯುತ್ತಮ ಶಿಕ್ಷಣದೊಂದಿಗೆ ಜೀವನ ರೂಪಿಸಿಕೊಳ್ಳಲು ವಿದ್ಯಾರ್ಥಿಗಳು ದಿನನಿತ್ಯ ಪತ್ರಿಕೆಗಳನ್ನು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ಈ ಒಂದು ಶಿಕ್ಷಣದಲ್ಲಿ ಮಕ್ಕಳು ಯಾವ ರೀತಿಯಾದ ಒಂದು ನಿರ್ಲಕ್ಷ್ಯ ಮಾಡದೆ, ಈಗೇನು ಇಬ್ಬರು ಮಕ್ಕಳು ರಮ್ಯಾ ಮತ್ತು ನಿರೀಕ್ಷಾ ಅವರಿಗೆ ಒಂದು ನಿಶ್ಚಿತ ಇವ್ರಿಗೇನು ಈಗ ಹಾನರ್ ಮಾಡ್ತೋ, ಸೊ ಎಲ್ಲರ ಪರವಾಗಿ ಇಬ್ಬರದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವು ಯಾಕೆ ಮುಂದೆ ಬರಬಾರ್ದು, ಈ ರೀತಿಯ ಒಂದು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಕೂಡ ಈ ಒಂದು ಪ್ರಶಸ್ತಿಗೆ ಭಾಜನರಾಗಬಹುದು ಅಂತ ಹೇಳ್ತಾ ಮಾತನ್ನು ಮುಂದುವರಿಸ್ತಾ ಇದ್ದೀನಿ. ಶಿಕ್ಷಣಕ್ಕೆ ಬಹಳಷ್ಟು ಉತ್ತೇಜನ ಕೊಡ್ತಾ ಇದೆ ಕೊಡಗು ಪತ್ರಿಕಾ ಸಂಘದ ಸೋಮಪೇಟೆ ಘಟಕ. ಯಾಕೆಂದ್ರೆ ನಾವು ಕಳೆದ ತಿಂಗಳು ಒಂದು ಅತ್ಯುತ್ತಮ ಒಂದು ಕಾರ್ಯಕ್ರಮ, ಈಗಾಗಲೇ ಇವರು ದಿನೇಶ್ ಮೋರಿಕಲ್ ಅವರು ನಮ್ಮ ಗಿರೀಶ್ ಮಲ್ಲಪ್ಪ ಹೇಳಿದರು, IAS, IPS ವಿದ್ಯಾರ್ಥಿಗಳಿಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಆ ಕಾರ್ಯಕ್ರಮ ಭಾಗವಹಿಸಿದ್ದವು. ನಾವು ಹೋಗಿದ್ದ ಕಾರ್ಯಕ್ರಮಕ್ಕೆ ಉದ್ಯೋಗವನ್ನು ಕಲಿತಿದ್ದಾರೆ. ಫಸ್ಟ್ ಸರ್ಕಲ್ ಫಸ್ಟ್ ಸರ್ಕಲ್ ಇಂದ ಬಹಳಷ್ಟು ಕೊಡಗಿನ ವಿದ್ಯಾರ್ಥಿಗಳಿರ್ಬೋದು, ಬೆಂಗಳೂರು ಇರ್ಬೋದು, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಉದ್ಯೋಗಾವಕಾಶವನ್ನು ಕಲಿಸಿದ್ದಾರೆ. ಅದೇ ತರ ಪ್ರತಿಯೊಬ್ಬ ಪತ್ರಕರ್ತರಿಗೂ ಜವಾಬ್ದಾರಿ ಕೂಡ ಇದೆ. ಸಮಾಜದ ಅಂಕುಡಗಳನ್ನು ತಿದ್ದುವಲ್ಲಿ ಪತ್ರಿಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಹಾಗಾಗಿ ಸಮಾಜದಲ್ಲಿ ಇರುವಂತಹ ಸಾಮಾಜಿಕ ಪಿಡುಗುಗಳನ್ನು ತೊಡಗಿಸಲು, ಜಾಗೃತಿ ಮೂಡಿಸುವಂತಲೂ ಪತ್ರಿಕಾ ಒಂದು ರಂಗ ಬಹಳಷ್ಟು ಸಹಕಾರಿಯಾಗಂತ ಹೇಳ್ತಾ, ತಾವೆಲ್ಲರೂ ಪತ್ರಿಕೆ ಓದ್ತಾ ಇದ್ದೀರಾ? ಇಂಟ್ರೆಸ್ಟ್ ಇದೆಯಾ? ಮಕ್ಕಳಿಗೆ ಆಸಕ್ತಿ ಇದೆಯಾ? ಕೈ ಎತ್ತಿ. ಮಕ್ಕಳೆಲ್ಲ ಪತ್ರಿಕೆ ಓದ್ತಿದ್ದೀರಾ? ಯಾರು ಓದ್ತಿದ್ದಾರೆ? ಪ್ರತಿದಿನ ಪತ್ರಿಕೆ ಯಾರು ಓದ್ತಿದ್ದಾರೆ? ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ SS ಯೋಗೇಶ್ ಮಾತನಾಡಿ, ಸಮಾಜದ ಪತ್ರಿಕಾ ರಂಗ 4ನೇ ಅಂಗವಾಗಿ ಗುರುತಿಸಿಕೊಂಡು ಉತ್ತಮ ಕಾರ್ಯನಿರ್ವಹಿಸ್ತಾ ಇದೆ. ಗ್ರಾಮೀಣ ಪ್ರದೇಶಗಳ ಜನರ ಮತ್ತು ವಿದ್ಯಾರ್ಥಿಗಳ ಉನ್ನತ ಭವಿಷ್ಯ ನಿರ್ಮಾಣ ಮಾಡುವಲ್ಲಿ ಪತ್ರಿಕಾ ರಂಗದ ಕೊಡುಗೆ ಅಪಾರ ಎಂದು ಹೇಳಿದರು. ಹಿಂದೆ ದಿನಪತ್ರಿಕೆಗಳು ಗ್ರಾಮೀಣ ಪ್ರದೇಶಕ್ಕೂ ಕೂಡ ತಲುಪ್ತಾ ಇತ್ತು. ಆದರೆ ಆ ಅನಾನುಕೂಲತೆಯಿಂದ ಇಂದು ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಹೀಗಾಗಿ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ದಿನನಿತ್ಯದ ವಿಚಾರಗಳನ್ನು ಅರಿಯಲು ಅನುಕೂಲ ಮಾಡಿಕೊಡಲು ಮುಂದಾಗಬೇಕೆಂದು ಮಾಧ್ಯಮದವರಿಗೆ ಸಲಹೆ ನೀಡಿದರು.
ಕೊಡಗು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಎಸ್ ಎ ಮುರಳೀಧರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಡಗು ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ತೇಲಪಂಡ ಕವನ್ ಕಾರ್ಯಪ್ಪ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲ ಎಚ್ ಕೆ ಉಮೇಶ್, ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಎಂಎ ಯಶವಂತ್ ಕುಮಾರ್ ಈ ಸಂದರ್ಭ ಹಾಜರಿದ್ದರು. ಕಾರ್ಯಕ್ರಮದ ಅಂಗವಾಗಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಂವಿಧಾನ ಉಳಿವಿಗೆ ಪತ್ರಿಕೆಗಳ ಪಾತ್ರ ಪ್ರಬಂಧ ಸ್ಪರ್ಧೆಯಲ್ಲಿ 9ನೇ ತರಗತಿ ವಿದ್ಯಾರ್ಥಿನಿ ಚಿರುಶ್ರೀ ಪ್ರಥಮ ಸ್ಥಾನವನ್ನು ಪಡ್ಕೊಂಡ್ರೆ, ದ್ವಿತೀಯ ಪಿಯು ವಿದ್ಯಾರ್ಥಿನಿ ಆರ್ ಯಶಸ್ವಿ ದ್ವಿತೀಯ ಸ್ಥಾನವನ್ನು ಗಳಿಸಿದರು. ಕಳೆದ ಸಾಲಿನಲ್ಲಿ ದ್ವಿತೀಯ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿನಿ HR ರಮ್ಯಾ ಹಾಗೂ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಗಳಿಸಿದ PC ನಿಕ್ಷಿತ್ ಅವರನ್ನ ಸನ್ಮಾನ ಮಾಡಲಾಯಿತು. ಶಿಕ್ಷಕ ಮಂಜುನಾಥ್, ತಾಲೂಕು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ DP ಲೋಕೇಶ್, ಶಾಲಾ ಮಕ್ಕಳು, ದೈಹಿಕ ಶಿಕ್ಷಕ ಕೃಷ್ಣಪ್ಪ ಈ ಸಂದರ್ಭ ಪಾಲ್ಗೊಂಡಿದ್ದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಬೋಧಕ ಆಸ್ಪತ್ರೆಯ ಸಹಯೋಗದಲ್ಲಿ ಮತ್ತು ಕರ್ನಾಟಕ ಮೆದುಳು ಆರೋಗ್ಯ ಉಪಕ್ರಮ ಇವರ ವತಿಯಿಂದ ಜಿಲ್ಲಾಸ್ಪತ್ರೆಯಲ್ಲಿ ಮಂಗಳವಾರ ವಿಶ್ವ ಮೆದುಳು ದಿನಾಚರಣೆ ನಡೆಯಿತು. 2025ನೇ ಸಾಲಿಗೆ ಎಲ್ಲ ವಯಸ್ಸಿನವರಿಗೂ ಮೆದುಳಿನ ಆರೋಗ್ಯ ಎಂಬ ಘೋಷ ವಾಕ್ಯದೊಂದಿಗೆ ಕಾರ್ಯಕ್ರಮವನ್ನು ಜಿಲ್ಲಾ ಕುಟುಂಬ ಕಲ್ಯಾಣ ಕಾರ್ಯಕ್ರಮಾಧಿಕಾರಿಗಳು ಮತ್ತು ಕೊಡಗು ಜಿಲ್ಲೆಯ ಮೆದುಳು ಆರೋಗ್ಯ ಕಾರ್ಯಕ್ರಮದ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಅವರು ಮತ್ತು ವೇದಿಕೆಯಲ್ಲಿನ ಗಣ್ಯರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಡಾಕ್ಟರ್ ಆನಂದ್, ವಿಶ್ವ ಮೆದುಳು ದಿನವನ್ನು ಆಚರಿಸಿ ಮೆದುಳಿನ ಆರೋಗ್ಯದ ಜವಾಬ್ದಾರಿಯಿಂದ ನೆನಪಿಸಬೇಕಾಗಿದೆ. ಸರ್ಕಾರಿ ಸಂಸ್ಥೆಗಳು, ಆರೋಗ್ಯ ವೃತ್ತಿಪರರು, ಆರೈಕೆದಾರರು, ನಾಗರಿಕರು ಎಲ್ಲರೂ ಸೇರಿ ಜಾಗೃತಿ ಮೂಡಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿದೆ ಎಂದರು.